ಮುದ್ದೇಶ್ವರ ಬಾರಕ್ಕೆ, ಮಲಯಮಾನೇಶ್ವರ ಬಾರಕ್ಕೆ, ಗುರುಮಲ್ಲೇಶ್ವರ ಬಾರಕ್ಕೆ, ಗುರುಕಂಬಳೇಶ್ವರ ಬಾರಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ, ಮಲಯಮಾನೇಶ್ವರನ ಬಾರಕ್ಕೆ, ನಂಜುಂಡೇಶ್ವರನ ಬಾರಕ್ಕೆ, ಹರಗದೊಡ್ಡವರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ, ಮಂಟೇಸ್ವಾಮಿಯವರ ಬಾರಕ್ಕೆ, ಶನಿದೇವರ ಬಾರಕ್ಕೆ, ಕೂಗದೆ ಇದ್ದವರ ಬಾರಕ್ಕೆ. ನಾನು ಎಲ್ಲ ದೇವ್ರನ್ನೂ ಕೂಗದ್ದಪ್ಪ. ಯಾವ ದೇವ್ರಿಗಾರು ಕೂಗ್ತಾರೆ ಅಂತ ಒಳ್ಳೆ ದೇವ್ರಗಳ ಕಂಡಾಗೆ ಕೂತವ್ರಲ್ಲ. ಊಟ ಚೆನ್ನಾಗಿತ್ತು, ಕಜ್ಜಾಯದ ಊಟ ಬೇರೆ. ಇವತ್ತು ನಾವೆಲ್ಲರೂ ಕೂಡ ಪ್ರಥಮದಲ್ಲಿ ಜೋರಾಗಿ ಕೂಗಿ ನಮ್ಮ ಒಳಗರೆ ಗ್ರಾಮಸ್ಥರು ಮತ್ತು ಯುವಕರು ಬಂಧು ಮಿತ್ರರೆಲ್ಲರಿಗೂ ಕೂಡ ಒಂದು ಚಪ್ಪಾಳೆಯನ್ನು ಮೊದಲು ಒಡೆಯೋದ್ರ ಜೊತೆಗೆ ಊಟದ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿನ್ನೆಯಿಂದಲೂ ಕೂಡ 16,000 ಜನಕ್ಕೆ ಪ್ರಸಾದ ವಿನಿಯೋಗ ನಡೆಯತಕ್ಕಂಥ ಒಂದು ಪುಣ್ಯ ಕಾರ್ಯಕ್ರಮ ಭಕ್ತಿಯಿಂದ ನಡೀತಾ ಇರುವ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತು ಆ ಭಗವಂತನ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಶನೇಶ್ವರ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳ ಅರಿದು ಬಂದಂಥ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮ ಇವತ್ತು ಶನೇಶ್ವರನ ದೇವಾಲಯದ ಲೋಕಾರ್ಪಣೆಯ ಪುಣ್ಯ ಕಾರ್ಯಕ್ರಮ ನಮ್ಮ ನಂಜನಗೂಡು ತಾಲೂಕು ಒಳಗೆರೆ ಗ್ರಾಮದಲ್ಲಿ ಭಗವಂತ ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕೆ ಇವತ್ತು ಒಂದು ಒಳ್ಳೆಯ ದಿವಸ. ಇವತ್ತು ಮಳೆರಾಯ ಅವಕಾಶ ಮಾಡಿಕೊಟ್ಟು ಸಹಸ್ರಾರು ಜನ ಸುತ್ತಮುತ್ತಲ 100 ಗ್ರಾಮಗಳಿಂದ ಧಾವಿಸಿ ಬರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಕೂಡ ಭಗವಂತ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶನೇಶ್ವರ ಒಳ್ಳೆಯದನ್ನು ಮಾಡಲಿ. ಯಾಕೆಂದರೆ ಕಲಿಯುಗಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಪರಮಾತ್ಮನ ಭಕ್ತಿ ಜಗದೊಳಗೆ ದೊಡ್ಡದು. ಆ ಭಗವಂತನ ಭಕ್ತಿಯ ಸಾಗರ ಇವತ್ತು ನಮ್ಮ ಒಳಗೆರೆ ಗ್ರಾಮದಲ್ಲಿ ತುಂಬಿ ತೊಳಕಾಡ್ತಾ ಇದೆ. ಇಂಥ ಒಂದು ಪುಣ್ಯ ಕಾರ್ಯಕ್ರಮ ಯಾವ ನಿನ್ನೆಯಿಂದಲೇ ಪ್ರಾರಂಭವಾದಂಥ ಪ್ರಸಾದ ಬೆಳಿಗ್ಗೆ ಮಧ್ಯಾಹ್ನ, ಇವತ್ತು ನಾಳೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಿರಂತರವಾಗಿ ನಡೀತಾ ಇರುವಂಥ ಈ ದಾಸೋಹ ನಿಜವಾಗಲೂ ಕೂಡ ಜಗಜ್ಜನನಿ ಅನ್ನಪೂರ್ಣೇಶ್ವರಿಯೇ ಈ ಒಂದು ಗ್ರಾಮದಲ್ಲಿ ನೆಲೆಯಾಗಿದ್ದಾಳೆ. ಆ ಸರ್ವಶಕ್ತಿ ಜಗನ್ಮಾತೆಯನ್ನ ಎಲ್ಲಿ ಅನ್ನದಾಸೋಹ ನಡೆಯುತ್ತೋ ಅಲ್ಲಿ ನಮ್ಮ ಶಿವಕುಮಾರ ಸ್ವಾಮಿಗಳನ್ನ ನೆನ್ಕೋಬೇಕು, ನಾವು ಬಸವಣ್ಣನವ್ರನ್ನ ನೆನ್ಕೋಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಗುರುಮಲ್ಲೇಶ್ವರನ ನಾವು ನೆನ್ಕೋಬೇಕು. ಎಲ್ಲ ಗುರುಮಟ್ಟದಲ್ಲಿ ಎಲ್ಲ ಒಂದು ಅನ್ನದಾನ ಕ್ಷೇತ್ರದಲ್ಲೂ ಕೂಡ ಆ ತಾಯಿ ಜಗಜ್ಜನನಿ ಅನ್ನಪೂರ್ಣೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದ್ರೆ ಶಿವನಿಗೆ ಭಿಕ್ಷೆ ಕೊಟ್ಟವಳವಳು, ಶಿವನಿಗೆ ಅನ್ನದಾನ ಮಾಡಿದವಳವಳು. ಅಂತ ಮಹಾಪವಿತ್ರವಾಗಿರ್ತಕ್ಕಂಥ ತಾಯಿಯ ಕರುಣ ಕಟಾಕ್ಷ ನಮ್ಮೆಲ್ಲರಿಗೂ ತುಂಬಿರಬೇಕು. ಅದಕ್ಕೆ ಆ ಪ್ರಸಾದದ ಒಂದು ವೈಖರಿ, ಆ ಪ್ರಸಾದದ ಒಂದು ಸಂತೋಷದ ಒಂದು ಸಂಭ್ರಮ ನಿಜವಾಗಲೂ ಕೂಡ ಯುವಕರು ಅಲ್ಲೆಲ್ಲ ಒಳ್ಳೆ ಬಿಳಿಯ ವಸ್ತ್ರಧಾರಿಗಳಾಗಿ ಕೆಂಪುಟವೆಲ್ಲ ಹಾಕೊಂಡು ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಆ ಯುವಕರಿಗೆ ಇನ್ನೂ ಹೆಚ್ಚಿನ ಚೈತನ್ಯವನ್ನು ನಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಕೊಡ್ತಾ ಆ ಅನ್ನಪೂರ್ಣೇಶ್ವರಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದು.
ನಿರಂತರವಾಗಿ ದಾಸೋಹ ನಡೆಯುವ ನಮ್ಮ ಒಳಗೆರೆ ಗ್ರಾಮದಲ್ಲಿ ಇವತ್ತು ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳಿ ಆನಂದಿಸಿ ಶನೇಶ್ವರನ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭೆ, ಮಹಾಪವಿತ್ರವಾಗಿರ್ತಕ್ಕಂಥ ಗ್ರಾಮದ ಪಾಪವೆಲ್ಲ ತೊಳೆದೋಗುವಂತ ಜಗದ್ಗುರುಗಳ ಪಾದ ಮೆಟ್ಟುವಂತ ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವೀರಸಿಂಹಾಸನ ಮಠ ಸುತ್ತೂರು ಶ್ರೀ ಕ್ಷೇತ್ರ, ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ತುಮಕೂರು ಸಿದ್ಧಗಂಗಾ ಮಠ ಪುಣ್ಯಕ್ಷೇತ್ರ, ದೇವನೂರು ಮಠದ ಮಹಂತ ಸ್ವಾಮಿಗಳವರು ಗುರುಮಲ್ಲೇಶ್ವರ ಮಹಾಸಂಸ್ಥಾನ ಮಠ ದೇವನೂರು ಪುಣ್ಯಕ್ಷೇತ್ರ, ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಕಿರಿಯ ಸ್ವಾಮಿಗಳು ಮತ್ತು ಎಲ್ಲರೂ ಕೂಡ ಗುರು ಹಿರಿಯರು ದೇಗುಲ ಮಠ ಕನಕಪುರ, ಸುತ್ತಮುತ್ತಲ ನಾಡಿನ ನೂರಾರು ಮಠಾಧೀಶ್ವರರು ಎಲ್ಲರೂ ಕೂಡ ನಾಳೆ ಈ ಒಂದು ಗ್ರಾಮಕ್ಕೆ ಪಾದವನ್ನಿಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಪವಿತ್ರರಾಗುವಂತ ಈ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಶನೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ಟ್ರಸ್ಟ್ನವರು ಮತ್ತು ಈ ಕಾರ್ಯಕ್ರಮವನ್ನು ನಿರಂತರವಾದ ದಾಸೋಹ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ರೆ ಇವತ್ತು ನಮ್ಮ ಈ ವೇದಿಕೆ ಮೇಲೆ ನಡೆಯತಕ್ಕಂಥ ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಈ ಪುಣ್ಯ ಕಥಾಭಾಗದ ಈ ಒಂದು ನಮ್ಮ ತಂಡದ ಸೇವಾರ್ಥದಾರರಾಗಿ ಒಳಗೆರೆ ಗ್ರಾಮದ ಲೇಟ್ ಶಿವಶರಣರಾದ ಸಣ್ಣಪ್ಪನವರ ಮಕ್ಕಳು VS ಚಂದ್ರಶೇಖರ್ ಮತ್ತು ಹುಣ್ಣು ಸೋಮಣ್ಣನವರ ಕುಟುಂಬ ವರ್ಗದವರು, ಪುಟ್ಟಗೌರಮ್ಮ ಮತ್ತು ಸಿದ್ದರಾಜು VM ಸಿದ್ದರಾಜ್ ಅವರು ಹಾಗೂ ಕುಟುಂಬ ವರ್ಗದವರು ಈ ಸೇವಾರ್ಥದಾರರಾಗಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಆ ಕುಟುಂಬ ವರ್ಗದವರೆಗೂ ಇಷ್ಟಾರ್ಥ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಯಜಮಾನರುಗಳ ಸಮಕ್ಷಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರೋಣ. ದಿನಾಂಕ 23/4/2026 ಇದೇ ದಿವಸ ಶ್ರೀ ಶನೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಒಳಗೆರೆ ಗ್ರಾಮದಲ್ಲಿ ನೆರವೇರಿದ್ದರಿಂದ ಇದರ ಪ್ರಯುಕ್ತ ನಮ್ಮ ಮೈಸೂರು ಜಿಲ್ಲೆಯ ವಿಶ್ವಾತ ಕಲಾವಿದರಾದಂಥ ಶ್ರೀ ಬದನಾಳು ಶಿವಕುಮಾರ ಶಾಸ್ತ್ರಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀ ಶನೇಶ್ವರ ಸೇವಾ ಟ್ರಸ್ಟ್ ಮತ್ತು ಒಳಗೆರೆ ಗ್ರಾಮಸ್ಥರಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಶ್ರೀ ಶಿವಕುಮಾರ್ ಅವರ ತಂಡದವ್ರಿಗೂ ಕೂಡ ನಮ್ಮ ಶ್ರೀ ಶನೇಶ್ವರ ಸೇವಾ ಟ್ರಸ್ಟ್ ಒಳಗೆರೆ ಗ್ರಾಮಸ್ಥರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯೋದಕ್ಕೆ ತಮ್ಮೆಲ್ಲರ ಒಂದು ಭಕ್ತಿಯ ಒಂದು ಕಾರ್ಯಕ್ರಮ. ನಿಮಗೆಲ್ಲರಿಗೂ ಕೂಡ ಆ ಶನೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಥಮದಲ್ಲಿ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ನಮ್ಮನ್ನ ಗೌರವಿಸಿ ಒಂದು ದೊಡ್ಡ ವೇದಿಕೆಯಲ್ಲಿ ಜಗದ್ಗುರುಗಳು ನಾಳೆ ಇಲ್ಲಿ ಬರುವಂತ ಈ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಪೂರ್ವ ಭಾವಿಯಾಗಿ ಎಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದ್ದೀವಿ. ನಿಮಗೆಲ್ಲರಿಗೂ ಕೂಡ ಗ್ರಾಮದ ಮುಖಂಡರುಗಳೆಲ್ಲರೂ ಕೂಡ ಮುಖಾಮೂಡಿ ಆ ಒಂದು ಪ್ರಸಾದದ ವ್ಯವಸ್ಥೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ಸುತ್ತೂರು ಮಠ ಮತ್ತು ಸಿದ್ಧಗಂಗಾ ಮಠದಲ್ಲಿ ನೋಡಿದ ರೀತಿ ಒಂದು ಸಂತೋಷ ಕಾಣ್ತಾ ಇದೆ. ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ಟ ನಮಗೆ ಗೊತ್ತಿಲ್ಲ, ಇವತ್ತು ಅದು ಕಾಣ್ತಾ ಇದೀವಿ ಒಳಗೆರೆ ಗ್ರಾಮದಲ್ಲಿ. ಲಕ್ಷದ ಮೇಲೆ 96,000 ಶಿವಶರಣರಿಗೆ ನಿತ್ಯದಾಸೋಹವನಿಕ್ಕುವಂತ ಮಹಾಮನೆ ಮಠ ಇವತ್ತು ನಮ್ಮ ಒಳಗೆರೆ ಗ್ರಾಮದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂತ ಒಂದು ಶರಣರೆಲ್ಲ ಸೇರಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ಕೊಂಡಿರುವಂತ ಬಸವಣ್ಣನವರ ಈ ಒಂದು ಪವಿತ್ರವಾದಂತ ಶರಣರ ಗೀತೆಯನ್ನು ಹಾಡುವುದರ ಜೊತೆಗೆ ಮಾದಿಗರ ಹರಳೆಯ ವಲಯರ ಹೊನ್ನೆಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ನೊಳೆಯ ಚಂದಯ್ಯ ಆಯ್ದಕ್ಕಿ ಮಾರಯ್ಯ ಯಾವ ದೋಹರ ಕಕ್ಕಯ್ಯ ಮೇದರ ಕೇತಯ್ಯ ಶರಣ ಹಡಪದ ಹಪ್ಪಣ್ಣ ಶರಣರಾದಿಯಾಗಿ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಕಲ್ಯಾಣ ಪಟ್ಟಣವೇ ಯಾವ ಮಹಾಮನೆ ಮಠ, ಯಾವ ಅಣ್ಣ ಬಸವಣ್ಣವರ ಅನುಭವ ಮಂಟಪ. ಅದು ಇವತ್ತು ನಮ್ಮ ಒಳಗೆರೆ ಗ್ರಾಮದಲ್ಲಿ ತುಂಬಿ ತೊಳಕಾಡ್ತಾ ಇದೆ. ಎಲ್ಲ ತಾಯಿಂದರು ಗುರು ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಹೆಚ್ಚು ಕಡಿಮೆ 1 ವರ್ಷದಿಂದಲೇ ಈ ಕಾರ್ಯಕ್ರಮವನ್ನು ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಿ ಅದರಲ್ಲೂ ನಮ್ಮ ಯುವಕರೆಲ್ಲರೂ ಕೂಡ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ 10-20 ಜನ ಬಹಳವಾಗಿ ಶ್ರಮ ಪಟ್ಟಿದ್ದಾರೆ ಈ ಕೆಲಸಕ್ಕೆ. ಒಂದು ಚಪ್ಪಾಳೆ ಹೊಡಿರಿ. ಅವರೆಲ್ಲರ ಒಂದು ಶ್ರಮ ಇವತ್ತು ಈ ಮಟ್ಟ ಕಾಣ್ತಾ ಇದೆ. ಅಷ್ಟು ಸುಲಭದ ಮಾತಲ್ಲ ಇದು.
ಇವತ್ತು ನಾವು ಸುತ್ತೂರು ಜಾತ್ರೆ ನೋಡ್ದಂಗೆ ಆಗ್ತಾ ಇದೆ ಒಳಗೆರೆ ಗ್ರಾಮದಲ್ಲಿ. ಇವತ್ತು ಸಿದ್ಧಗಂಗಾ ಜಾತ್ರೆ ನೋಡ್ದಂಗೆ ಆಗ್ತಾ ಇದೆ. ಇದಕ್ಕೆ ಎಷ್ಟು ಶ್ರಮ ಇದೆ, ಎಷ್ಟು ಕೈಗಳ ಕಾಣದ ಕೈಗಳ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಅವ್ರಿಗೆಲ್ಲ ಹೆಚ್ಚಿನ ಐಶ್ವರ್ಯಾರೋಗ್ಯ ಭಾಗ್ಯವನ್ನು ಭಗವಂತ ಕೊಟ್ಟು ಕಾಪಾಡಲಿ. ಇವತ್ತು ಆ ಕಲ್ಯಾಣ ಪಟ್ಟಣದ ಒಂದು ಸಂಭ್ರಮ ನಮ್ಮ ಗ್ರಾಮದಲ್ಲಿ ಇವತ್ತು ನಾವು ಕಾಣ್ತಾ ಇದೀವಲ್ಲ, ನಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ ಆ ಶನೇಶ್ವರ ಮೂರ್ತಿ. ಯಾಕೆಂದ್ರೆ ಅವನು ಜಗದೊಳಗೆ ನಡೆಯಬಾರದು ನಡೀತು ಅಂದ್ರೆ ಅದು ಅವನ ಕಾರಣ, ಅವನ ಒಂದು ನಿಯಮ. ಜಗದೊಳಗೆ ಆಗಬಾರದಾಯಿತು ಅಂದ್ರೆ ಎಲ್ಲದಕ್ಕೂ ಅವನೇ ಕಾರಣ. ಅದಕ್ಕೆ ಆ ಕಾರಣ ಪುರುಷನಾದ ಶನೇಶ್ವರ ಇವತ್ತು ನಾವು ಅವನ ಕಥೆಯನ್ನು ಕೇಳಿ, ಇಲ್ಲಿ ನವಗ್ರಹಗಳ ಪೂಜೆ ಆಗುತ್ತೆ, ನೀವೆಲ್ಲರೂ ಕೂಡ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಮಾಡಿಕೊಂಡು ಭಗವಂತನ ಕಥೆ ಕೇಳಿ ನಿಮ್ಮ ನಿಮ್ಮ ಗ್ರಾಮಗಳಿಗೆ ಹೋಗೋ ತನಕ ಈ ಕಥೆಯನ್ನು ಕೇಳಿ ನಾವೆಲ್ಲರೂ ಕೂಡ ಪುನೀತರಾಗೋಣ, ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ. ನಾನು ಹೇಳದ್ನೆಲ್ಲ, ಈ ಕಲಿಯುಗದಲ್ಲಿ ಪ್ರತಿಯೊಂದು ಹಾಗು ಹೋಗುಗಳಿಗೂ ಅವನೇ ಕಾರಣ. ಇವತ್ತು ಆ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕಥೆಯಲ್ಲಿ ಬರುತ್ತೆ, ಈಗ ಪ್ರಥಮದಲ್ಲಿ ಕೈಲಾಸವಾಸನಾದ ಪರಶಿವನ್ನೇ ಬಿಡಲ್ಲ ಇವನು, ನಾವು ನೀವು ಯಾವ ಲೆಕ್ಕ? ಅದಕ್ಕೆ ಅವನಿಗೆ ಶರಣಾಗ್ಬಿಡೋಣ. ಶರಣಾದವರನ್ನ ಯಾವತ್ತೂ ಇವನು ಕೈ ಬಿಡಲ್ವಂತೆ, ತಲೆ ಎತ್ತಿದವರನ್ನ ಯಾವತ್ತೂ ಉಳಿಸಲ್ವಂತೆ ಇವನೇ ಭಗವಂತ. ಇದೇ ಶನೇಶ್ವರನ ಆಟ. ಶರಣಾಗಿ ನೀನೇ ಕಣಪ್ಪ ಅಂದ್ರೆ ಎಲ್ಲಿಗೋದ್ರೆ ಅವನು ಕೈ ಬಿಡಲ್ಲ. ನಾನು ಅಂತ ಎದೆ ಎತ್ತಿ ತಲೆ ಎತ್ತಿದ್ರೆ ಅವ್ರನ್ನ ಮಟ್ಟ ಹಾಕೋ ತನಕ ಇವನು ಬಿಡೋದೇ ಇಲ್ವಂತೆ. ಅದಕ್ಕೆ ಅವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಈ ಶರಣರ ಒಂದು ಗೀತೆಯನ್ನು ಅಪೇಕ್ಷೆ ಮೇರೆಗಾಳು. ಮಾದಿಗರ ಹರಳಯ್ಯ ಹೌದಪ್ಪ, ಹೌದು. ಮಾದಿಗರ ಹರಳಯ್ಯ ಕುಂಬಾರ ಗುಂಡಯ್ಯ ಬಲಿಯ ಚಂದಯ್ಯ ಆಯಕ್ಕಿ ಮಾರಯ್ಯ ಶರಣಗಟ್ಟಿ ವಾಳಯ್ಯ ಅಡಪದ ಹಪ್ಪಣ್ಣ ಗುರುವರ ಬೀರಯ್ಯ ಅಂಬಿಗರ ಚೌಡಯ್ಯ ಕೆಂಬಾವಿ ಭೋಗಯ್ಯ ಇವರಲ್ಲವೇ ಘನ ಶರಣರು, ಇವರಲ್ಲವೇ ಬಸವಾದಿ ಪ್ರಮತರು, ಇವರಲ್ಲವೇ ಶರಣರಲ್ಲಿ ಶರಣರು. ಅಯ್ಯ ಬಸವ ಗುರುವೇ ನೀನಾಟಬಲ್ಲ, ಹರನೇ ನೀನಾಟಬಲ್ಲ, ಶಿವನೇ ನೀನಾಟಬಲ್ಲವರ್ಯಾರು, ಗುರುವೇ ನೀನಾಟಬಲ್ಲವರ್ಯಾರು, ಗುರುವೇ ನೀನಾಟಬಲ್ಲವರ್ಯಾರು, ಶಿವನೇ ನೀನಾಟಬಲ್ಲವರ್ಯಾರು. ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈಕೊಂಡೆಂದು ಗುರುವೇ ನೀನಾಟಬಲ್ಲವರ್ಯಾರು, ಶಿವನೇ ನೀನಾಟಬಲ್ಲವರ್ಯಾರು. ಮಡಿವಾಳ್ ಮಾಚಿಯನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ್ ಮಾಚಿಯನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ್ ಮಾಚಯ್ಯನ ಮನೆಯ ಗುರುವೇ ಗುರುವೇ ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಚಂದಾವ ಕಂಡು, ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈಗೊಂಡೆಂದು ಗುರುವೇ ನೀನಾಟಬಲ್ಲವರ್ಯಾರು, ಶಿವನೇ ನೀನಾಟಬಲ್ಲವರ್ಯಾರು.
ಒಲೆಯರ ಮನೆಯನ ಮನೆಯ ತಮಟೇನ ದಾವ ಕೇಳಿ ಒಲೆಯರ ಮನೆಯನ ಮನೆಯ ತಮಟೇನ ದಾವ ಕೇಳಿ ಒಲೆಯರ ಮನೆಯನ ಮನೆಯ ಒಲೆಯರ ಮನೆಯನ ಮನೆಯ ತಮಟೇನ ದಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈಕೋ ಕೈಕೋ ಎಂದು ಕುಡಿದ ಗುರುವೇನಿ ನಾಟವಲ್ಲವರ್ಯಾರು ಶಿವವೇನಿ ನಾಟವಲ್ಲವರ್ಯಾರು ಮಾದಿಗರಯ್ಯನ ಮನೆಯ ಗುರುವೇ ಗುರುವೇ ಮಾದಿಗರಯ್ಯನ ಮನೆಯ ಅಂಬಲಿ ರುಚಿಯ ಕಂಡು ಮಾದಿಗರಯ್ಯನ ಮನೆಯ ಅಂಬಲಿ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗದಿಗೆ ಜಗದಿಗೆ ಎಂದು ಕುಡಿದ ಗುರುವೇನಿ ನಾಟವಲ್ಲವರ್ಯಾರು ಶಿವವೇನಿ ನಾಟವಲ್ಲವರ್ಯಾರು ಗುರುವೇನಿ ನಾಟವಲ್ಲವರ್ಯಾರು ಶಿವವೇನಿ ನಾಟವಲ್ಲವರ್ಯಾರು ಗುರುವೇನಿ ನಾಟವಲ್ಲವರ್ಯಾರು ಗುರುವೇ ಬಸವಾದಿ ಪ್ರಭುವೇ ಗುರುವೇ ಇನ್ನೊಂದು ಸ್ವಲ್ಪ ಚೇರ್ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಪೆಂಡಾಲ್ ಅವರು ಅಂತ ಕೇಳ್ಕೊತಾ ಇದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಇನ್ನು ಬರೋರಿದ್ದಾರೆ, ಸುತ್ತಮುತ್ತಲ ಊರಿನಿಂದ ಬರ್ತಾ ಇದ್ದಾರೆ, ಪ್ರಸಾದ ಮಾಡ್ತಾನೆ ಇದ್ದಾರೆ. ಈ ಅಭೂತಪೂರ್ವವಾದಂಥ ಜನಸಂಖ್ಯೆ 16,000 ಜನಸಂಖ್ಯೆ ಸೇರುವಂಥ ಈ ಒಂದು ಸ್ಥಳದಲ್ಲಿ ಮುಂದಗಡೆ ಜಾಗ ಆರಾಮಾಗಿ ಕೂತ್ಕೋಬಹುದು. ಬನ್ನಿ, ನಮ್ಮ ವೇದಿಕೆ ಮೇಲೂ ಸ್ವಲ್ಪ ಜನ ಬನ್ನಿ ಕೂತ್ಕೊಳ್ಳಿ. ಭಗವಂತನ ಈ ಪುಣ್ಯ ಕಾರ್ಯಕ್ರಮ ಚೆನ್ನಾಗಿ ಸಾಗಲಿ. ದಯಮಾಡಿ ಈ ಭಗವಂತನ ಕಥೆ ನಾವು ಇವತ್ತು ಈ ದಿವಸ ಈ ಭಗವಂತನ ಎದುರಿಗೆ ಅವನ ಕಥೆಯನ್ನು ಕೇಳೋಣ. ಇತಿಹಾಸದಲ್ಲಿ ಇಂಥ ದಿವಸ ನಮಗೆ ಮತ್ತೆ ಸಿಗೋಲ್ಲ. ನಮ್ಮ ನಂಜನಗೂಡು ತಾಲೂಕು ಒಳಗೆರೆ ಗ್ರಾಮ ಇವತ್ತು ಭಕ್ತರನ್ನು ಒಳಗೊಂಡು ಇವತ್ತು ಈ ವೈಭೋಗವಾದ ಪುಣ್ಯ ಕಾರ್ಯಕ್ರಮ ನಡೀತಾ ಇದೆ. ಪರಮಾತ್ಮನ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಶನಿದೇವರ ಪಾಲಿಕೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಸನೇಶ್ವರಂ ಶನಿದೇವರ ಪಾಲಿಕೆ, ಒಳಗೆರೆ ಕ್ಷೇತ್ರಾಧಿಪತಿಯ ಪಾಲಿಕೆ, ನೀಲವರ್ಣನ ಪಾಲಿಕೆ, ತುಳಸಿ ಪೂಜಿಪನ ಪಾಲಿಕೆ. ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ ಶನಿದೇವ 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 ಶನಿದೇವ
ಕರ್ಪೂರ ಪ್ರಿಯ ತುಳಸಿ ಮೋದಿಮ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ. ಕರ್ಪೂರ ಪ್ರಿಯ ತುಳಸಿ ಮೋದಿಮ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ. ರವಿ ನಂದನ ಒಳಗೆರೆಯ ಒಡೆಯ ರವಿ ನಂದನ ಜಾಯ ಕುಮಾರ ರವಿ ನಂದನ. ಶನಿದೇವ 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 ಕರುಣಾಪರಣನೆ ದುರಿತಾನಿ ವಾರಣನೆ ಕರುಣಾಪರಣನೆ ದುರಿತಾನಿ ವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ. ಕರುಣಾಪರಣನೆ ದುರಿತಾನಿ ವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ. ರವಿ ನಂದನ ಜಾಯ ಕುಮಾರ ರವಿ ನಂದನ ಒಳಗೆರೆಯ ಪುತ್ರಾಧಿಪರ ರವಿ ನಂದನ. ಶನಿದೇವ ಶನಿದೇವ ಶನಿದೇವರ ಬಾರಕ್ಕೆ ಒಳಗೆರೆ ಕ್ಷೇತ್ರಾಧಿಪತಿಯ ಬಾರಕ್ಕೆ. ಈ ಕಥೆಯ ಪ್ರಥಮದಲ್ಲಿ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಈ ಭಕ್ತಿ ಪ್ರಧಾನವಾದ ಪುಣ್ಯಕಥೆ. ಒಳ್ಳೊಳ್ಳೆ ಗೀತೆಗಳನ್ನು ಮಧ್ಯೆ ಮಧ್ಯೆ ಆಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಇವತ್ತು ಆ ಭಗವಂತನ ಸನ್ನಿಧಾನದಲ್ಲಿ ಇವತ್ತು ಕಾಲ ಕಳೆಯೋಣ. ಏಕೆಂದ್ರೆ ಆ ಭಗವಂತನ ಸಾಕ್ಷಾತ್ಕಾರ ನಿಮಗೆಲ್ಲರಿಗೂ ಈ ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ಸಿಗಲಿ. ಈ ಕಥೆಯ ಪ್ರಥಮದಲ್ಲಿ ವಿಕ್ರಮರಾಜನ ಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನು ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೀಶ್ವರ ನಂದೀಶ್ವರ ಅಗಸ್ತ್ಯ ಕಣ್ವ ಶಿಖಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ನಾರದರ ಆಗಮನ. ಈ ಕೈಲಾಸಕ್ಕೆ ನಾರದರು ಬರ್ತಾ ಇದ್ದಾರೆ ಅಂದ್ರೆ ಕೈಲಾಸವೆಲ್ಲ ನಿಶ್ಶಬ್ದವಾಗೋಯ್ತು. ನಾರದರು ಬಂದ್ರು ಬಂದ್ರು ನೋಡಿ, ಇಷ್ಟು ಜನ ಇದ್ರು ಒಂಚೂರು ಸೌಂಡ್ ಇಲ್ಲ ನೋಡಿ, ಹಂಗಿತ್ತು ಕೈಲಾಸ. ಬಿಟ್ಬಿಟ್ರೆ ಎಡವಾಟ ಇತ್ತ ಮನೀಗ ಬಿಡ್ತಾರ. ಇದಕ್ಕೆ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲಗಾರರು, ಮನಮೂರ್ಖರು ಅಂತಾರೆ. ಮೀಟಿಂಗ್ ಮಾಸ್ಟರ್ FM ಅಂತ. ಇಲ್ಲಿಗೆ ಯಾರು ಬಂದಿಲ್ಲ ಸದ್ಯ. ಎದ್ದೋದ್ರು ಗೊತ್ತಾಯ್ತಲ್ಲ, ಮಧ್ಯೆ ಎದ್ದೋದ್ರೆ. ಇದಕ್ಕೆ ನಾರದರು ಪ್ರತಿ ದಿವಸ ಹೇಳ್ತಾನೆ ಇರ್ತೀವಿ ನಾರದರ ಬಗ್ಗೆ. ಎಲ್ಲಾ ಊರ್ಲೂ ಇರ್ತಾರೆ ಅಂತ, ಇಲ್ಲೂ ಅವರ ಒಟ್ಲಿ ಮಧ್ಯ. ಇದಕ್ಕೆ ನಾರದ್ರು ಅಣ್ಣ ತಮ್ದಿರು ಒಗ್ಗಟ್ಟ ಬಾಳ್ಕೊಂಡಿರ್ತೀರಿ, ಹೆಂಗಾರ ಮಾಡೋರು ಮನ ಮುರಿದ್ ಬಿಡ್ಬೇಕು, ಪುಡಿ ಮಾಸ್ಟ್ರು ಅಂತ ಕರೀತಾರೆ. ಖಾರದ ಪುಡಿ ಏಟ್ ಬೇಕಾದ್ರು ತಪ್ಪಿಸ್ಕೋಬಹುದು, ಇವ್ರು ಬುಡ ಪುಡಿ ತಪ್ಪಿಸ್ಕೊಳಕ್ಕಾಗಲ್ಲ. ಎಂತೆಂತ ಪುಡಿ ಬುಡವ್ರು ಅವ್ರಾಗ ಗೊತ್ತ ಜಗತ್ನಲ್ಲಿ ಸದ್ಯಕ್ಕೆ ಇಲ್ಲಿಲ್ಲ, ಬಂದಿಲ್ಲ. ಏನೋ ದೊಡ್ಡವ ಬಸ್ ತಕೊಂಡಂತ ನೋಡಪ್ಪ, ಎರಡನೇವ 83 ಚಕ್ರ ಲಾರಿ ತಕೊಂಡಂತ, 83 ಚಕ್ರ, ಮೂರನೇವ 18 ಚಕ್ರ ಟ್ರ್ಯಾಕ್ಟರ್ ತಂದ್ ಮಾಡಿ ನಿಲ್ಸಿದಾನಂತ. 15 ಚಕ್ರದ ನಿಜವಾಗ್ಲು ಹಂಗ ಏನವ್ರು ಆತರ ಮುಂದಾರ್ದ್ ಬಿಟ್ರೆ ಅಣ್ಣ ತಮ್ದಿರ್ ಬಾಳ ಒಗ್ಗಟ್ಟು ಕಣವು. ಏನ್ ಒಗ್ಗಟ್ಟು ಕೂತ್ಕೊಂಡು ಆ ದೊಡ್ಡ ನಡೀತಿದ್ದಾಳಕ್ಕೆ ಅಂತ ಹೇಳ್ಕಮ್ಮ ಚೆನ್ನಾಗಿ ಕೇಳಿದಾನಂತ. ಮೂಡ್ಸಿಮೆ ಅವ್ರು ಸುಮಾರು ಜನ ಬಂದರ ತಿಂದೆ ಕುಸು ಏಟ ಅಪ್ಪ ಮಕ್ಕಳು ಇಬ್ಬರು ಹಿಡಿದು ಕಟ್ಟಾಕ್ತಾರೋ ಮೇಲೆ ಓಡಾಡೈತಿ. ಅಯ್ಯೋ ಆ ದೊಡ್ಡವನ್ ಹೇಳ್ತೀನಿ, ನನ್ನ ಹೇಳ್ತಿ, ಇಬ್ರು ಫ್ರೆಂಡು ಕನ್ನಡ ಒಂದೇ ಕಡೆ ಸಂಘಕ್ಕೆ ಸೇರೋರು. ನಾಳೆ ಮೀಟಿಂಗ್ ಅದ ಬಡ್ಗಿಸ್ಬಿಡ್ತೀವಿ ಸುಮ್ಮನೆ. ಕರೆಕ್ಟ್ 2 ದಿನ ಬಂದು 2 ಮಾತು ಹೇಳ್ಕೊಟ್ರೆ 2 ಮಾತುಗ ಮನೆ ಮುರಿದೋಗಿರ್ತ. ಅದ್ಕಮ್ಮ ಕೂತ್ಕೊಂಡ್ರಿ ಏನಕ್ಕದ ಕೂತ್ಕೊಂಡೆ ಬಾ ಅತ್ಕಮ್ಮ. ನಿಮ್ ಯಜಮಾನ್ರು ಒಳಗಡೆ ಜಾತ್ರೆಗೆ ಹೋಗಾರ. ಅಲ್ಲ, ಮದುವೆ ಮುಂಚೆ ಎಷ್ಟು ಚಂದಾಗಿದ್ರಿ, ಮದುವೆ ಆದ್ಮೇಲೆ ಕಿಂಗ್ ಆಗ್ಬಿಟ್ರಿ ನೋಡ್ತೀರಿ. ನನ್ನ ಒಟ್ಟ ಕಳ್ಳೆ ಕಿತ್ಕ ಬರಂಗಾಯ್ತ. ಅದಕ್ಕೆ ನನ್ನ ಮಾತು ಕೇಳ್ಬಿಟ್ರೆ ನಿಮ್ಮನ್ನ ಸರ್ ಮಾಡ್ಬಿಡ್ತೀನಿ. ಹೇಳತ್ಕಮ್ಮ ಕೇಳ್ತೀನಿ ಕಣ. ನಿನ್ ಗಂಡನಿಗೆ ಹೇಳ್ಬಿಟ್ಟು ಪಾಲ್ ತಕೊಂಬಿಡು. ಪಾಲ ನನ್ನ ಪೇಲ್ ಮಾಡ್ಬಿಡ್ತಾನೆ ಅಷ್ಟೇ.
ಜಕ್ಕಿಂಗ್ ಬಾಯ್ಬಿಟ್ಟ ಮತ್ತೆ ನನ್ ಕಷ್ಟ ನಂಗೆ ಕೂತು ಸುಮ್ ತಯಾರು ಮಾಡ್ಬಿಡ್ತಾನ. ಈಗ ನಮ್ಮ ಹೊಟ್ಟೆ ಅವ್ನು ನೋಡು, ಮದುವೆ ಆದ ಒಂದು ತಿಂಗಳಿಗೆ ಹಿಂದೆ ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲ. ಸೀರೆ ಒಗೆವ, ಬಟ್ಟೆ ಮನೆವ, ಅಡುಗೆ ಮಾಡವ ಎಲ್ಲ ಅವನೇ. ಈಗ ಚೂಡಿದಾರ ಒಗೆ ಕೊಟ್ಬಿಟ್ಟು ಬಂದಿನಿ. ಒಗದ್ಬಿಟ್ಟೆ ಬಂದಿರೋದು ಹಂಗದ್ ಬಾಸ್ ಇಟ್ಕೋಬೇಕು, ಹೆಂಗ್ ಸೋದೆ ಅಂತ ತಿಳ್ಕೊಂಡಿದೆ. ನಾವು ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗೆ ನಮ್ಮ ಮಾತ ಕೇಳಬೇಕು. ಅದಕ್ಕೆ ಮೂವ್ ಆಡ್ದ ಬಿಟ್ರ ವಾಡ್ದ ಬೋಡ್ತಾನ ನಾ ಕಾಣಿ ವಾಡ್ದ ಬೋಡಾದ ಪುಟ್ಟ ಮೇಲೆ ಮೊರೆ ಎತ್ತಕೋ, ಮೊರ ಮೇಲೆ ಪುಟ್ಟ ಎತ್ತಕೋ, ದಿಕ್ತಪುರಿ ಎತ್ತಕೋ ಅವನಿ ಹಿಂದ ಮುಖದ ಡಮ್ ಡಮ್ನ ಆರಿಸ್ಬಿಟ್ಟನ. ಅದಕ್ಕೂ ಮಂಗ್ಳೂರು 3 ದಿನ ಗಂಟೆ ನೀರು ನೇಳು ಏನು ಕೊಡ್ಬೇಡ, ಅಲ್ಲಿ ಕಿರ್ಕಮನಿಕ ಅವನೇ ಬರ್ತಾನೆ ದಾರ್ಗ. ಅದಕ್ಕೂ ಮಂಗ್ಳೂರು ಹಗ್ಗ ತಗುತ್ತು ಅಲ್ಗ ಹಾಕು ತಕೋ. ಇನ್ನೊಂದು ಅದು ಮಾಡ್ಕೊಂಡು ಬಿಡ್ಕೊಳ್ಳಿ. ಸುಮ್ಮನೆ ಹಗ್ಗ ತಕೊಂಡೆ ಆತಕತ್ನಿ ಏನು ಹಟ್ಟಿಯವರೆಲ್ಲ ನೇತಕತ್ತಾರ. ನೀ ಸುಮ್ನೀರು, ಅದು ಸರಿ. ನಾ ಹೇಳ್ಕೊಟ್ಟಂಗ್ ಮಾಡು. ಅದಕ್ಕೂ ಬಗ್ನಿಲ್ವಾ? ನೀ ಏನು ಭಯಪಡಬೇಡ. ಈ ಲಿಸ್ಟ್ಗೆ ಅವ್ನು ಬಗ್ಬಿಡ್ತಾನೆ, ಏನು ಮಾತಾಡಂಗಿಲ್ಲ. ಬಿಡು ಮತ್ತೆ ನೀ ಕೊಟ್ಮೇಲೆ ಇನ್ನೇನೆ ಈ ಏನೋ ಗೊತ್ತಿದ್ದದ ಅವಳಿಗೆ ಇಷ್ಟು ಮಾತು ಹೇಳ್ಕೊಟ್ಬಿಟ್ರಿ ಏನಾಗಬೇಕು? ಅವು ಹೇಳ್ಕೊಟ್ಟಂಗ ಮಾಡ್ತಾ ಗಂಡ ಅಂತಾನಲ್ಲಿ ಊರೆಲ್ಲ ಈ ಥರ ಹಬ್ಬ ಮಾಡ್ತಾವ್ರ ಸಮೃದ್ಧಿಯಾಗಿ. ನೀ ಈ ಥರ ಪಾಟ್ ತಕ್ಕಮನ್ಗಿದೆ ಇದು ಯಾವ್ದಮಿ ಅದು ಅಸ್ಫಾಲ್ಟು ಯಾವಳಮಿ ಹೇಳ್ಕೊಟ್ಟವ ನಿಂಗೆ? ಯಾವಳ ಹೇಳ್ಕೊಟ್ಟಿಲ್ಲ ಮರದಿನ ಪಾಲ್ ತಗೋ. ಈಗ ತರ್ದು ಹಾಕ್ಬಿಡ್ತೀನಿ ನಿನ್ನ, ತರ್ದಾಕ್ಬಿಡ್ತಿದ್ದೆ ಬಾ ಹಂಗ ಕಡು ಬಲ ಎತ್ತಿ ಕುಕ್ಬಿಡ್ತೀನಿ ಮುಂಡ ಮಗನೇ ನೀನು. ತಮಾಷೆಗೆ ಏನ ತಮಾಷೆಗೆ ಇತ್ತ ಮಾತಾಡೋ ನೀನು? ಅತ್ತಗೇನ್ ಮಾತಾಡ್ತದೆ ನಿನ್ ಜೊತೆ ಗಾಡಿ ಆಡಿ ಸಾಕಾಗದ ಮುಂಡ ಮಗನೇ. ಮರದಿನ ಪಾಲ್ ತಕೊಂಡ್ ಹೇಳ್ತಾರ ಮಾತಾಡಕ ತರ ನಡೀತಿದೋ. ಕಣ್ಣು ಮಿಡ್ರಿಸ್ಕೊಂಡು ಕಣ್ಣು ಬಾರಿಸ್ಕೊಂಡು ಪಾಲ್ ತಕೊಳ್ಳಿ ಅನ್ನೋ ಮಟ್ಟಕ್ಕೆ ಇಪಾಟಿ ಸೌಂಡ್ ಕೂಡ ಮಟ್ಟಕ್ಕಾಗಿದೆ. ನೀವು ಒಳ್ಳೆ ಕಮ್ಮಿ. ಯಾವತ್ತು ಮಹಿಳಾ ಸಂಘಕ್ಕೆ ಸೇರಿದ್ದ ಅವತ್ತೇ ನನ್ನ ಮನ ಮುರಿದೋಯ್ತು ಕಮ್ಮಿ. ನಾ ಸಂಘಕ್ಕೆ ಸೇರಿದ ಕೆಲವು ನಿನಗೆ 40,000 ಲೋನ್ ತಗೊಟ್ಟದು. 16 ಯಾವಾಗ ತಿರ್ಸದ ಮುಂಡ ಮಗನೇ? 4-5 ದಿವಸ ಸಾಕಾಯ್ತದಲ್ಲ. ಅದೆಲ್ಲ ಹೇಳಿದ್ದ ನಮ್ಮ ಅಪ್ಪ ನಿನ್ನ ಕರ್ಕ ಬಂದ್ ಕಟ್ಬಿಡ್ಲ ಮುಂಡ ಮಗನೇ. ಏನಮ್ಮ ಹಿಂಗ್ ಹೋಗಿತ್ತಿದೆ ನೋಡು. ಆಮೇಕು ಪಾಲ್ ತಕೊಳ್ಳಲ್ಲ, ಏನು ಆರಿಸ್ಬಿಟ್ಟ ಮೇ ಕೆಂಪುನ್ ಬಸ್ ಹತ್ಕೊ ಹೋಗು, ಅದಕ್ಕೂ ಚಾರ್ಜ್ ಕೊಡಂಗಿಲ್ಲ. ತಕೊಳ್ಳಲ್ಲ ನೀ ತಕೊಳ್ಳಲ್ಲ ಅಂತ ನಾನು ಚೆನ್ನಾಗಿ ಗೊತ್ತಿದ್ದಿದ್ದೆ. ಯಾವ ತಿಪ್ಪತ್ಕಿರ್ಬೇಕು ಕುಡಬಟ್ಟಿಲ್ಲ ನೇತಕತ್ತಿರ್ಬಿಡು. ಅದು ತಿಪ್ಪತ್ಕಿರ್ಬೇಕು. ಆಯ್ತು ಸುಮ್ರ ಪಾಲು ಏನೋ ಒಂದು 50 ಎಕರೆ ಜಮೀನು ಮಡಗಿದೆ ನಮ್ಮಪ್ಪ. ನೇತ ಕಂಡಾಳತ್ತ ಆಮೇಕು ನೇತ ಕಂಡ್ರೆ ಏನದ್ದು ಏನೂ ಇಲ್ಲ. ಈಕಳು ತಬ್ಲ್ಯಾಗ ಹೋಯ್ತು ಸುಮಾರು ಪಾಲ್ ತಾನೆ ತಕೋಬೇಕು. ತಕತೀನಿ ಸುಮ್ರ ಪಾಲ್ನು ತಕೋಬೇಕು. ಯಾರ ಪಾಲ್ ಮಾಡ್ಬಿಟ್ಟು ಬಾ ಅಂದ್ರೆ ಮಾಡ್ಬಿಟ್ಟು ಬರ್ಬೇಕು. ಹೆಂಗ್ ಬಿಟ್ಟಿರ್ಬೇಕು ಪುಡಿ ಅವ ಅಂತ. ಅಯ್ಯೋ ಶಿವ, ಅಂತ ಪುಡಿ ಮಾಸ್ಟ್ರು ಮಸ್ತಾಗ ಅವರ ಸದ್ಯ. ಇಂಥ ದೇವಸ್ಥಾನ ಕಟ್ಟರ ಅಂದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ. ಇಲ್ಲಿ ನಾರದರು ಅಂತ ಅದಕ್ಕೆ ನೋಡಿ ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ನಾರದರು ಇವರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ವಿಶೇಷ ಆಗಬೇಕು. ಹೇ ಶಂಕರ ಶೃಂಗಾರ ಶ್ರೀಧರ ಮಹಾದೇವ ಶಂಭೋ. ಜಯ ಗೌರಿ ಶಂಕರ ನಮೋ ನಮೋ ಕೈಲಾಸವಾಸ ಜಗದೀಶ ನಮೋ ಜಯ ಲಾರಿ ತೋರಿಸಯ ನಮೋ ಜಯ ಗೌರಿ ಶಂಕರ ನಮೋ ನಮೋ. ರೂಪ ಜಯ ಮಂಗಳ ಸ್ವರೂಪ ಓಂಕಾರನಾದ ರೂಪ ಜಯ ಮಂಗಳ ಸ್ವರೂಪ ಶಿವ ಬ್ರಹ್ಮಾಂಡದ ದಿವ ಶಿವ ಬ್ರಹ್ಮಾಂಡದ ದಿವ ಕರುಣಾಳು ವರದಾತ ಪೂಜಿತ ಕರುಣಾಳು ವರದಾತ ಪೂಜಿತ ಜಯ ಗೌರಿ ಶಂಕರ ನಮೋ ಕೈಲಾಸವಾಸ ಜಗದೀಶ ನಮೋ ಜಯ ಲಾರಿ ತೋರಿಸಯ ನಮೋ ಜಯ ಗೌರಿ ಶಂಕರ ನಮೋ ಹೇ ಶಂಕರ. ಶಿವ
ಈಗ ಬಾ ನಾರದ, ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆಯನ್ನಾದರೂ ತಂದಿರುವೆಯ ಪರಮೇಶ್ವರನೇ. ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಶನೇಶ್ವರನ ಭಕ್ತಿ ತುಂಬಿ ತೊಳಕಾಡುತ್ತಿರುವುದು. ಎಲ್ಲಿ ನೋಡಿದರಲ್ಲಿ ಕಲಿಪುರುಷನಾದ ಶನೇಶ್ವರನ ಭಕ್ತಿ, ಎಲ್ಲಿ ನೋಡಿದರಲ್ಲಿ ಶನೇಶ್ವರನ ಕಥಾಶ್ರವಣ, ಎಲ್ಲಿ ನೋಡಿದ್ರಲ್ಲಿ ಅವನ ಮೆರವಣಿಗೆ, ವೈಭೋಗ ವೈಭೋಗ ನೋಡೋದಕ್ಕೆ ಎರಡು ಕಣ್ಣೂ ಸಾಲದು. ಅದು ಅಲ್ಲದೆ ಭಯಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಾರೆ ಶನೇಶ್ವರನ ಭೂಲೋಕದ ಮಾನವರು. ಬಲ ಬಲ ನಾರದ. ಪಾರ್ವತಿ ಕೇಳ್ತಾಳೆ, ನಾರದ, ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಆ ಶನೇಶ್ವರನಿಗೆ ಅಷ್ಟೊಂದು ಶಕ್ತಿಯೇ? ತಾಯಿ, ನಾನು ಹೇಳೋ ಕರ್ತವ್ಯ ಹೇಳಿದ್ದೀನಿ, ಮುಂದೆ ಎಲ್ಲವೂ ನಿನಗೆ ಗೋಚರವಾಗುತ್ತೆ ಅಂತ. ನಾರದ್ರು ಒಂದು ಗಳಿಗೆನೂ ಎಲ್ಲೂ ನಿಂತುಕೊಳ್ಳಲ್ವಲ್ಲ, ಏನೇನು ಹೇಳ್ಬೇಕು ಅದು ಹೇಳ್ಬಿಟ್ಟು ಮುಂದಕ್ಕೆ ಹೋಯ್ತಾ ಇರ್ಬೇಕು. ಅವರು ತಂಬೂರಿ ಚಾನಲ್ ಅವ್ರದ್ದು ಸುಮ್ ಚೇಂಜ್ ಆಯ್ತಾ ಇರುತ್ತೆ. ಈಗಿರ್ಬೇಕಾದ್ರೆ ನಾರದರ ಹತ್ತ ಕಡೆ ಹೋಗ್ತಿದ್ದಾಗೆ ಕೈಲಾಸವಾಸನಾದ ಪರಶಿವನ ಒಡ್ಡೋಲಗಕ್ಕೆ ಗದೆಯನ್ನೊತ್ತು ಬರುತ್ತಿದ್ದಾನೆ. ಆ ಗದೆಯನ್ನೊತ್ತು ಬರುತ್ತಿದ್ದಾನೆ ಯಾರು? ಕಲಿಪುರುಷನಾದ ಶನೇಶ್ವರ. ಜೈ ಶಿವಶಂಕರ, ಜೈ ಗಂಗಾಧರ. ಬಾರಪ್ಪ, ಈಗ ತಾನೇ ಸುದ್ದಿ ಮಾತಾಡ್ತಿದ್ದು, ನೀನೇ ಬಂದ್ಬಿಟ್ಟೆಲ್ಲ. ಪರಮೇಶ್ವರನೇ, ನಾನು ನಿನ್ನ ಬಳಿಗೆ ಬಂದದ್ದು, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ಏನಯ್ಯ ಇದು ಅನ್ಯಾಯ? ನನ್ನ ರುದ್ರ ಅಂಶದಲ್ಲಿ ಹುಟ್ಟಿದವನು ನೀನು, ನೀನೇ ನನ್ನ ರಾಶಿಗೆ ಬರೋದೆ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋದರೆ ನನ್ನ ಶಕ್ತಿ ಮತ್ತಷ್ಟು ಇಮ್ಮಡಿಯಾಗುತ್ತೆ ಭೂಲೋಕದಲ್ಲಿ. ಅದೇಗಯ್ಯ, ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಬಿಡುವನ ಅಂತ ಮಾನವರು ಭಯಭಕ್ತಿಯಿಂದ ನನ್ನ ಪೂಜೆ ಮಾಡುವರು. ಹೇಳು ಪರಮೇಶ್ವರ, ಒಂದೇ ಒಂದು ದಿನದ ಮಟ್ಟಿಗೆ ನಾನು ನಿನ್ನ ರಾಶಿಗೆ ಬಂದು ಹೊರಟೋಗ್ತೀನಿ. ಯಾವಾಗ ಬರ್ಲಿ ಹೇಳು ಪರಮೇಶ್ವರ. ಶಿವನ ಹೇಳ್ತಾನೆ ಉಸನೆಗತ್ತಾ ನಗ್ತಾ, ಆಯ್ತಪ್ಪ, ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನಿನಗೊಂದು ದಿವಸ ಅವಕಾಶ, ನನ್ನ ರಾಶಿಗೆ ಬಂದು ಹೋಗು. ಪಾರ್ವತಿ ಕೇಳ್ತಾಳೆ, ಅವನೇನೋ ಬರ್ತೀನಿ ಅನ್ನೋದಕ್ಕೆ ನೀವು ಬಾ ಅಂತ ಹೇಳ್ಬಿಡೋದು, ಅದು ನಾಳೆನೇ ಬಾ ಅಂತ ಹೇಳ್ಬಿಡೋದೆ. ಪಾರ್ವತಿ, ಮುಂದಾಗುವ ನಾಟಕವನ್ನು ನೀ ನೋಡುವಂತ ಶಿವನ ಉಸಿನಿಗೆ ನಗ್ತಿರ್ಬೇಕಾದ್ರು ಶನೇಶ್ವರ ಹೇಳ್ತಾನೆ, ಪರಮೇಶ್ವರನೇ, ಬಹಳ ಬಹಳ ಸಂತೋಷವಾಯಿತು. ನಾಳೆ ಬೆಳಗಿನ ಜಾವವೇ ನಿನ್ನ ರಾಶಿಗೆ ನನ್ನ ಪ್ರವೇಶ. ಜೈ ಶಿವಶಂಕರ, ಜೈ ಗಂಗಾಧರ. ಬೆಳಗಾಗ್ತಿರ್ಬೇಕಾದ್ರೆ ಗದೆಯನ್ನೊತ್ತು ಕೈಲಾಸ ಪರ್ವತಕ್ಕೆ ಬರ್ತಾ ಇದ್ದಾನೆ ಶನೇಶ್ವರ. ಕೈಲಾಸದಲ್ಲಿ ಶಿವನೂ ಇಲ್ಲ, ಪಾರ್ವತಿನೂ ಇಲ್ಲ. ಯಾವ ಕೈಲಾಸವಲ್ಲ ನಿರ್ಜನ ಪ್ರದೇಶವಾಗಿ ನಿಶ್ಶಬ್ದವಾಗಿ ಓಂಕಾರ ತುಂಬಿದೆ. ಶಿವನೇ ಇಲ್ಲ ಕೈಲಾಸದಲ್ಲಿ. ಒಂದು ದಿನ ಕೈಲಾಸವನ್ನೆಲ್ಲ ಕರಬಡದ ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವದ ತನಕ ಶಿವ ಇಲ್ಲ. ಎಲ್ಲೋಗಿದ್ದಾನೆ ಶಿವ? ಭೂಲೋಕದಲ್ಲಿ ಬಿದಿರು ಗುತ್ತಿಯ ಒಳಗಡೆ, ಬಿದಿರು ಸೋಗಿನ ಒಳಗಡೆ ಒಂದು ಸಣ್ಣ ಕ್ರಿಮಿಯಾಗಿ ಸೇರ್ಕೊಂಡಿದ್ದಂತೆ ಶಿವ. ಬಿದಿರು ಗುತ್ತಿ ಒಳಗೆ ಕಬ್ಬನ್ ಸೋಗು ತರ ಬರುತ್ತೆ ನೋಡಿ, ಬಿದಿರು ಸೋಗು. ಆ ಬಿದಿರು ಸೋಗಿನ ಒಳಗಡೆ ಒಂದು ಸಣ್ಣ ಉಳುವಾಗಿ ಸೇರ್ಕೊಂಡಿದ್ದಂತೆ ಶಿವ. ಇವನೆಲ್ಲಿಗೆ ಹೋದ್ರು ಬಿಡಲ್ಲ ಅಂತ. ಪರಮೇಶ್ವರ, ನಾವು ನೀವು ಯಾವ ಲೆಕ್ಕ? ಅವನು ಹೋಗಲ್ಲ ಹೊಂದ್ಕೊಂಡಿದ್ದಂತೆ ಒಂದ್ ದಿವಸ. ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವ ಕಳಿತಲ್ಲ, ಪಟ್ಟನೆ ಶಿವ ಪಾರ್ವತಿ ಸಮೇತನಾಗಿ ಪ್ರತ್ಯಕ್ಷನಾದ. ಏನಪ್ಪ ಶನೇಶ್ವರ, ನೀ ನನ್ನ ರಾಶಿಗೆ ಬರ್ತೇನೆ ಎಂದೇ ಬರಲೇ ಇಲ್ಲ. ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋಗಾಯ್ತಲ್ಲ. ತಗಳಪ್ಪ, ನಾ ಕೈಲಾಸದಲ್ಲೇ ಇರಲಿಲ್ಲ, ನೀನ್ ಯಾವ ಬಂದಿದ್ದೆಯಾ? ಪರಮೇಶ್ವರನೇ, ಒಂದು ದಿನ ನನಗೆ ಎದುರುಕೊಂಡು ಕೈಲಾಸ ಬಿಟ್ಟು ಓಡೋಗಿದ್ದಿಲ್ಲ ನೀನು, ಅದೇ ನಾನು ನಿನಗೆ ಕೊಟ್ಟ ಕಷ್ಟ. ಒಂದ್ ದಿವಸ ಕೈಲಾಸ ಬಿಟ್ಟು ಶಿವನ್ನೇ ಓಡಿಸ್ತವನು ಅಂತ ಭೂಲೋಕದಲ್ಲಿ ನನ್ನ ಭಕ್ತಿಯನ್ನು ಹೆಮ್ಮರವಾಗಿ ಮಾಡ್ಕೋತೀನಿ. ನನ್ನ ಭಕ್ತಿ ಮತ್ತಷ್ಟು ಇಮ್ಮಡಿ ಆಗುತ್ತೆ. ನಿನ್ನ ಒಂದು ದಿವಸ ಕೈಲಾಸ ಬಿಟ್ಟು ಓಡೋಗಿದ್ದಿಲ್ಲ ನನಗೆ ಎದುರುಕೊಂಡು, ಅದೇ ನಾನು ನಿನಗೆ ಕೊಟ್ಟ ಕಷ್ಟ. ಬರ್ತೇನೆ ಶಂಕರ. ಜೈ ಶಿವಶಂಕರ, ಜೈ ಗಂಗಾಧರ. ಒಡ್ಡೋಲಗದಲ್ಲಿ ಶಿವಪಾರ್ವತಿಯರು ಕುಳಿತಿರುವ ಡೋಗದಲ್ಲಿ ಶಿವಪಾರ್ವತಿಯರ ಎದುರಿಗೆ ಎಲ್ಲ ಸಪ್ತ ಶಿವಕೋಟಿ ಗಣಗಳು ತುಂಬಿರಬೇಕಾದ್ರೆ ಅದರಲ್ಲಿ ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಗಣಗಳು ಕೇಳ್ತಾರೆ, ಪರಮೇಶ್ವರ, ನಿನ್ನನ್ನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸಿದ್ನಲ್ಲ ಅವನು, ಅವನ ಶಕ್ತಿ ಭಕ್ತಿಗಳ ಬಗ್ಗೆ ನಾವು ತಿಳ್ಕೋಬೇಕಲ್ಲ ಪರಮೇಶ್ವರ. ಓಹೋ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಾರಾಂಬ ವಿತ್ರಾಂಬ, ನೀವು ಅವನ ಶಕ್ತಿ ಭಕ್ತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಅನುಭವಿಸ್ತಾರೇನೆ ಚಂದ. ಒಂದು ಕತೆ ಹೇಳೋಕ್ಕಿಂತ ಕತೆನ ನೈಜವಾಗಿ ಅನುಭವಿಸಿದಾಗ ಅದರ ಶಕ್ತಿ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ನೀವೀರ್ವರು ಸಾರಾಂಬ ವಿತ್ರಾಂಬ ಭೂಲೋಕದಲ್ಲಿ ಉಜ್ಜಯಿನಿ ಎಂಬತಕ್ಕಂಥ ಪಟ್ಟಣದಲ್ಲಿ ವಿಕ್ರಮಾದಿತ್ಯ ಭಟ್ಟಿ ಎಂಬತಕ್ಕಂಥ ರಾಜಾಮಂತ್ರಿಗಳಾಗಿ ಹುಟ್ಟಿ ನಿಮ್ಮ ರಾಶಿಗೆ ಅವನೇ ಬರ್ತಾನೆ. ಭೂಲೋಕದಲ್ಲಿ ಸೂರ್ಯ ಚಂದ್ರರಿರುವ ತನಕ
ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ವೈಭೋಗವಾದಂಥ ಭೂಲೋಕದಲ್ಲಿ ಸೂರ್ಯ ಚಂದ್ರರುವ ತನಕ ನಿಮ್ಮ ಕತೆ ಅಜರಾಮರವಾಗುತ್ತೆ. ನೀವು ಅವನ ಕತೆ ಕೇಳೋದಕ್ಕಿಂತ ಅವನನ್ನು ಅನುಭವಿಸಿದಾಗ ಭೂಲೋಕದ ಮಾನವರಿಗೆ ಇದೊಂದು ದಾರಿದೀಪವಾಗುತ್ತೆ. ಹೋಗಿ ಬನ್ನಿ, ಶರಣಾರ್ಥಿಗಳು ಹೋಗಿ ಬನ್ನಿ ಎಂದಾಗ ಸಾರಾಂಬ ವಿತ್ರಾಂಬ ಕೈಲಾಸದಿಂದ ಪಟ್ಟನೆ ಮಾಯವಾಗಿದ್ದಾರೆ. ಆ ಮಾಯವಾದವರೇ ಭೂಲೋಕದಲ್ಲಿ ಯಾರು? ವಿಕ್ರಮಾದಿತ್ಯ ಭಟ್ಟಿ ಎಂಬತಕ್ಕಂಥ ಭಟ್ಟಿ ವಿಕ್ರಮಾದಿತ್ಯ ಅಂತಲೇ ಇವರ ಚರಿತ್ರೆ. ಮಹಾಕೀರ್ತಿವಂತರು, ರಾಜಾಮಂತ್ರಿಗಳಾಗಿ ಚಂದ್ರವರ್ಣ ಚಿತ್ರಲೇಖ ದಂಪತಿಗಳಿಗೆ ಮಗನಾಗಿರ್ತಕ್ಕಂಥ ವಿಕ್ರಮ, ಅವನಿಗೆ ಬಲಗೈ ಬಂಟನಾಗಿ ಮಹಾಮಂತ್ರಿಯಾದಂಥ ಭಟ್ಟಿ. ಇವರೆಲ್ಲಿಂದ ಬಂದವರು? ಆ ಕೈಲಾಸದಿಂದ ಬಂದವರು. ಆ ಕೈಲಾಸದಲ್ಲಿ ಶಿವಪಾರ್ವತಿಯರ ಭಯವನ್ನಿತ್ತು. ಮುಂದೆ ನೋಡು ಪಾರ್ವತಿ, ನನ್ನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಶನೇಶ್ವರನ ಶಕ್ತಿ ಭಕ್ತಿಗಳು ಏನಾಗುತ್ತೆ ಎಂಬುದನ್ನ ನೀ ಮುಂದೆ ನೋಡುವಂತ ಶಿವಪಾರ್ವತಿಯರಿಬ್ಬರು ಕೂಡ ಆನಂದ ಪರವಶರಾಗಿರಬೇಕಾದ್ರೆ ಆ ಭಗವಂತನ ಒಂದು ಚರಿತಾಮೃತವೇ ನೋಡಿ ಇವತ್ತು ನಾವು ಕೇಳ್ತಾ ಇರುವ ಕತೆ. ವಿಕ್ರಮ ಯಾರು, ಎಲ್ಲಿಂದ ಬಂದ? ಈ ಶಿವಪಾರ್ವತಿಯರ ಒಡ್ಡೋಲಗದಲ್ಲಿ ಅದೇನು ಸಂಭ್ರಮ ಕಾಣ್ತಾ ಇದೆ. ಪಾರ್ವತಿ ಹೇಳ್ತಾಳೆ, ದುಡುಕು ಮಾತನಾಡ್ಬಿಟ್ಟೆ ನಾನು, ನೀವು ಅವನನ್ನ ಬೇಗ ಬಾ ಅಂತ ಹೇಳಿದ್ರಲ್ಲ ಅಂತ ಕೇಳಿದೆ. ಆದ್ರೆ ಈ ರೀತಿ ನಿಮ್ಮಲ್ಲಿ ಶಕ್ತಿ ತುಂಬಿದೆ ಅಂತ ನನಗೇನು ಗೊತ್ತು. ಪಾರ್ವತಿ ಮುಂಗೋಪಿಯಾಗಿ ಯಾವಾಗಲೂ ಮುಂದೆ ಮಾತನಾಡುವೆಯಲ್ಲ, ಈಗ ನೋಡಿದೆಯೇ ಮುಂದಿನ ಕಥೆಯನ್ನ. ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಶಕ್ತಿಯುತವಾದ ಕತೆ ಆಚಂದ್ರಾರ್ಕವಾಗಿ ಉಳಿಯುತ್ತೆ. ಮತ್ತಷ್ಟು ದೇವಾಲಯಗಳ ನಿರ್ಮಾಣವಾಗುತ್ತೆ ಎಂದಾಗ ಕೈಲಾಸದಲ್ಲಿ ಶಿವಪಾರ್ವತಿಯರು ಸಂಭ್ರಮದಿಂದ ಕಾಲ ಕಳೆಯುವಾಗ ಭೂಲೋಕದ ವಿಕ್ರಮರಾಜನ ಕಥೆ ಹೇಗೆ ಶುರುವಾಗುತ್ತೆ. ಈ ಕೈಲಾಸ ಸಂಭ್ರಮವನ್ನು ಒಂದ್ಸಾರಿ ನೋಡಬಹುದು. ಶಿವಪಾರ್ವತಿಯರು ಆಶೀರ್ವಾದ ಮಾಡಿದಂತೆ ಭೂಲೋಕದಲ್ಲಿ ಯಾರೋ ಮಧ್ಯೆ 5 ಜನ ಎದ್ದೋಯ್ತವ್ರ ನೋಡ. ಎಲ್ಲ ಪಿಕ್ಚರ್ ಬಿಡ್ತಾರ ಅಂತ ಬಂದಿದ್ರೆ ಅವರು ಇದೇನ್ ಕಥೆ ಮಾಡ್ತಾರ ಅನ್ಬಿಟ್ಟು. ಅಂದ್ರೆ ಇನ್ ಕೆಲವರು ಕೂತ್ಗಳಲ್ಲ, ನಂಟ್ರ ಮನೆಗಳಲ್ಲಿ 10 ಮನೆ 20 ಮನೆ ಸುತ್ತಾರ. ಒಂದೊಂದು ಮನ್ಲಿ ಬಾದುಸ, ಚಕ್ಲಿ, ನಿಪ್ಪೇಟು, ಮಿಠಾಯಿ, ಬರ್ಫಿ ಒಂದು ಬಿಟ್ಟಿಲ್ಲ. ಇರ್ಲಿ, ಇನ್ನೂ 12 ಮನೆಗಳು ಭಿನ್ನ ಮಾಡ್ಬೇಕು ಅಂತ ಸುತ್ತಾಡ್ತಾನೆ ಇರ್ತಾರೆ. ನೀವೆಲ್ಲೇ ಸುತ್ತಾಡಿದ್ರು ನಮ್ಮ ಸೂರ್ಯ ಸೌಂಡ್ ಸಿಸ್ಟಮ್ನವ್ರು ಊರೆಲ್ಲ ಮೈಕ್ ಕಟ್ಬಿಟ್ಟವ್ರೆ. ಮನ್ಲು ಜಾಗಿಲ್ಲ, ಅವ್ರು ತಾನೇ ಎಲ್ಲಿ ಮನಿ ಕಳಕದ್ದು. ಅದು ಸರಿ, ಎಲ್ರೂ ಜಾಗ ಎಲ್ಲ ಇಟ್ಕದ್ದು. ಇಲ್ಲೇ ಸುತ್ತಾಡ್ಕೊಂಡು ಇಲ್ಲಿಗೆ ಬರಬೇಕು. ಭಗವಂತ ಒಳ್ಳೇದು ಮಾಡ್ಲಿ. ಇಷ್ಟು ಜನಕ್ಕೆಲ್ಲ ಊಟ ಹಾಕವ್ರ ಅಂದ್ಮೇಲೆ ಒಂದ್ಕಿಂತ ಟೀ ಕೊಡದೆ ಇದ್ದಾರೆ. ರೆಡಿ ಆಯ್ತದ. ಭಗವಂತ ಎಲ್ಲಕ್ಕೂ ಒಳ್ಳೇದು ಮಾಡ್ತಾನೆ. ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಕಥೆಯನ್ನು ಸಂಪೂರ್ಣವಾಗಿ ವಿಕ್ರಮರಾಜನ ಕಥೆಯನ್ನ ಈ ಭಗವಂತನ ಸನ್ನಿಧಾನದಲ್ಲಿ ಕೇಳ್ತೀವಲ್ಲ, ಅದೆಷ್ಟು ಜನಕ್ಕೆ ಪುಣ್ಯ ಸಿಗುತ್ತೋ ಭಗವಂತ ಅವನ ಕಲ್ಪನೆ. ಅದಕ್ಕೆ ನಾವೆಲ್ಲರೂ ಕೂಡ ಏನಾರು ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋಗಿ ಬೆಳಗ್ಗೆ ಎಡವಟ್ಟಾದ್ರೆ ನಾ ಜವಾಬ್ದಾರನಲ್ಲ. ಯೋತ್ನ ಮಾಡಿ ಆಮೇಲೆ ಮೊದ್ಲು ಹೇಳ್ಬಿಟ್ಟಿನಿ. ಈಗ ನಾನು ನೆನ್ನಾಯ್ತು ಕೊಂಡ, ಇವತ್ ಬಂದ ಕುಂಡ ಅಂದಾಗ ಆಯ್ತದ. ಏನಪ್ಪ ಕೊಂಡ ನೆನ್ನ ಮಧ್ಯಾಹ್ನದಲ್ಲೇ ಆಯ್ತಂತ, ಕುಂಡ ಇವತ್ ಮಧ್ಯಾಹ್ನದಲ್ಲಿ ಬಂದಂತ. ಅವ್ನು ನೆನ್ ಬಂದಿರ್ತಾನೆ, ಕೊಂಡ ನಡ್ಬೇಕಾಯ್ತಿತ್ತ ಕುಂಡ. ಅದಕ್ಕೆ ನಾವೆಲ್ಲರೂ ಕೂತ ಮೇಲೆ ಭಕ್ತಿಯಿಂದ ಕೇಳಬೇಕು.
ಇಲ್ಲೇನಾಗಿದೆ, ತಿರುಗಾಡ್ಕೊಂಡ್ ಬರ್ತಾರೆ, ಎಲ್ಲಿ ಹೋಗಕ್ಕಾಯ್ತದೆ? ಇಲ್ಲ, ಬರ್ತಾರೆ. ವಿಕ್ರಮಾದಿತ್ಯ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಿದ್ದಾರೆ ಮಂತ್ರಿಗಳೇ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವರೆ. ಮಳೆ ಬೆಳೆಲ್ಲ ಚೆನ್ನಾಗಿ ಆಗ್ತದೆ ಮಹಾಪ್ರಭು, ಯಾರಿಗೆ ಕುಂದು ಕೂರುತ್ತಲ್ಲ ಮಹಾಪ್ರಭು, ಆದ್ರೆ ಕೂತ್ಕೊಳ್ಳೋಕಾಯ್ತಿಲ್ಲ, ಸ್ವಲ್ಪ ಶೆಕೆ ಕಡಿಮೆ ಮಾಡಿಸಿ ಮಹಾಪ್ರಭು. ತಗಪ್ಪ, ಅಲ್ಲಿ ಹಿಂದ್ಗಡೆ ಮಡಗಿಲ್ವೇನೋ ಮಹಾಪ್ರಭು, ಸುಮ್ಮನೆ ಸೋಗಿಗೆ ಮಹಾಪ್ರಭು ಇದು. ಅದು ನಾಳೆ ಆ ತುಂಬಿದ ಸಭೆಯಲ್ಲಿ ಪ್ರತಿನಿತ್ಯ ನೀವೆಲ್ಲ ತಣ್ಣಗೆ ಕೂತಿದ್ರೆ ಏನಿಲ್ಲ, ತಣ್ಣ ಗಾಳಿ ಬೀಸುತ್ತೆ. ನಮಗ್ ಸುತ್ತಕ ಹೊರಬಿಟ್ಟದ ಅಷ್ಟೇ. ಅದರಿಂದ ನನ್ನ ಸಾಮ್ರಾಜ್ಯ ಎಂದೆಂದು ಸುಖವಾಗಿರಬೇಕು ಅಂತ 10 ಜನ ಗೂಢಾಚಾರ ನೇಮಕ ಮಾಡಿಕೊಂಡವನು. ಗೂಢಾಚಾರರು ಅಂದ್ರೆ ಯಾರು? ಎಲ್ಲೆಲ್ಲೇನೇನು ಗುಟ್ಟಾಗಿ ನಡೀತೋ ಅದನ್ನು ಗುಟ್ಟಾಗಿ ತಿಳ್ಕೊಂಡ್ಬಂದು ಹೇಳ್ತಕ್ಕಂಥವ್ರು 10 ಜನ ಇಟ್ಕೊಂಡವನೇ. ತನ್ನ ಸ್ವಾರ್ಥಕ್ಕಲ್ಲ, ಕೆಲವರು ನನಗಿಂತ ದುಃಖ ಇದೆ ಅಂತ ಹೇಳ್ಕೊಳ್ಳದೆ ಇರ್ತಕ್ಕಂಥವ್ರು ಇರ್ತಾರೆ. ಅಂಥವ್ರ ದುಃಖವನ್ನು ಕೂಡ ಪತ್ತೆ ಮಾಡಿ ಅವರ ದುಃಖವನ್ನು ಪರಿಹಾರ ಮಾಡಬೇಕು ಅಂತ ವಿಕ್ರಮನ ಆಸೆ. ಹೀಗಿರ್ಬೇಕಾದ್ರೆ ಪ್ರತಿನಿತ್ಯ ಬಂದು ವರದಿ ಒಪ್ಪಿಸ್ತಾ ಇದ್ದಾರಲ್ಲ. ಒಂದು ದಿನ ವಿಕ್ರಮನಿಗೆ ಅನುಮಾನ ಬಂತು, ಬರಬೇಕಾದ್ದೆ. ನಾನು ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಮನುಷ್ಯನಾಗಿರ್ತಕ್ಕಂಥವನು ಯಾವಾಗಲೂ ಚೆನ್ನಾಗಿರೋಕೆ ಸಾಧ್ಯವ? ಸಮಯ ಸಂದರ್ಭದಲ್ಲಿ ದುಃಖ, ನೋವು, ಚಿಂತೆ ಅನ್ನೋದು ಬಂದೇ ಬರುತ್ತೆ. ಒಂದು ದಿವಸನಾದ್ರೂ ಇಂಥವ್ರ ಮನೇಲಿ ಕಷ್ಟ ಇದೆ ಅಂತ ಹೇಳಿಲ್ವಲ್ಲ, ಓಹೋ ಇವ್ರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ನಾನೇ ಇವತ್ತು ಪತ್ತೆ ಮಾಡಬೇಕು ಅಂತ ರಾಜಪಟ್ಟದ ಕುದುರೆಯನ್ನೇರಿ ಬೀದಿ ಒಳಗಡೆ ಅರ್ಧರಾತ್ರಿಯಲ್ಲಿ ಬರ್ತಾವನು ವಿಕ್ರಮ. ಜನಗಳೆಲ್ಲ ನೆಮ್ಮದಿಯ ಮಲಗವ್ರೆ. ಅಬ್ಬಬ್ಬಾ, ಮನುಷ್ಯನಿಗೆ ನೆಮ್ಮದಿ ಇದ್ರೂ ತಾನೇ ನಿದ್ರೆ ಬರೋದಿಲ್ಲ, ಪೇಚಾಡ್ತಿರ್ತಾನೆ, ಒದ್ದಾಡ್ತಿರ್ತಾನೆ. ಎಲ್ಲಾ ಬೀದಿಲು ಜನ ಆನಂದ ಪರವಶರಾಗಿದ್ದಾರೆ ಅಂದ್ರೆ ಯಾರಿಗೆ ಯಾವ ತೊಂದರೆ ಇಲ್ಲ ಅಂತ 16 ಬೀದಿಗಳನ್ನು ಸುತ್ತುಕೊಂಡು ವಿಕ್ರಮ ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದು ತಿರುಗದ್ನಲ್ಲ. ಅಲ್ಲೊಬ್ಬ ಹೆಂಗಸು ಮಕ್ಕಳ ಸಮೇತವಾಗಿ ಆಕ್ರಂದನಾದದಿಂದ ಗೋಳಾಡುತ್ತಿದ್ದಾಳೆ. ವಿಕ್ರಮ ಬೆಚ್ಚಿ ನಿಂತ. ಈ ಬ್ರಾಹ್ಮಣೋತ್ತಮರ ಬೀದಿಯಲ್ಲಿ ಗೋಳಾಟ ಬರ್ತಿದೆಯಲ್ಲ. ಒಂದು ಮಗು, ಅಮ್ಮ ಒಂದು ತುತ್ತನ್ನ ಕೊಡಮ್ಮ, ಹೊಟ್ಟೆ ಹಸು ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಇನ್ನೊಂದು ಹೆಣ್ಣು ಮಗು, ಅಮ್ಮ ಹುಡೋದಕ್ಕೆ ಬಟ್ಟೆ ಇಲ್ಲದೆ ನಾಚಿಕೆ ಆಗ್ತಾ ಇದೆ, ಒಂದು ತುಂಡು ಬಟ್ಟೆ ಕೊಡಮ್ಮ. ಶಿವ, ನನ್ನ ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ ಅಂತ ನನ್ನ ಕನಸಿನ ಗೋಪುರವನ್ನೇ ಕಟ್ಟಿರುವಾಗ ಊಟ ಬಟ್ಟೆ ಗತಿ ಇಲ್ಲದೆ ಒಬ್ಬ ಹೆಂಗಸು ಗೋಳಾಡ್ತಿದ್ದಾಳೆ, ಅದು ಬ್ರಾಹ್ಮಣೋತ್ತಮರ ಬೀದಿಯಲ್ಲಿ. ಅಂದ್ರೆ ಇನ್ಯಾರ್ಯಾರ ಮನೆಯಲ್ಲಿ ಇನ್ನೇನೇನು ಕಷ್ಟ ಇದೆಯಪ್ಪ ಅಂತ ವಿಕ್ರಮ ಮೊದಲು ಇದು ಯಾರ ಮನೆ ಅಂತ ಪತ್ತೆ ಹಚ್ಚಬೇಕು ಅಂತ 2 ಹೆಜ್ಜೆ ಮುಂದಕ್ಕಿಟ್ನಲ್ಲ. ಹೆಂಗಸು ಮಕ್ಕಳನ್ನೆಲ್ಲ ತಪ್ಪಿಕೊಂಡು ಈ ಜಗದೊಡೆಯನಾದ ಸನೇಶ್ವರನ ಹೆಸರು ಹೇಳಿಕೊಂಡು ಗೋಳಾಡ್ತಿದ್ದಾಳೆ. ವಿಧಿ ಲೀಲೆ ಸನೇಶ್ವರ, ಶೋಕದ ಕಾದಿರುಳೆ ಶನಿರಾಜ, ವಿಧಿಯಲೀಲೆ ಹರಿಯದ ಬಾಲೆ ಸಲ್ಲದು ಈ ಜ್ವಾಲೆ ದೇವ, ಸಲ್ಲದು ಈ ಜ್ವಾಲೆ ಶನಿದೇವ. ವಿಧಿಯಲೀಲೆ
ಆರದೀಶ ದೇವ ಆರದೀಶ ಸಹಿಸೆ ಬರಬೇಕು ಆರದೀಶ ದೇವ ಆರದೀಶ ಶನಿದೇವ ಸಹಿಸೆ ಪಾಪ ಕರವೇ ಕೋಪ ಆರದೀಶ ಆರದೀಶ ಶನಿದೇವ ವಿಧಿ ಲೀಲೆ ಶೋಕದ ಕಾದಿರುಳೆ ದೇವ ವಿಧಿ ಲೀಲೆ ವಿಧಿ ಲೀಲೆ ವಿಧಿ ಲೀಲೆ ಶನಿದೇವರ ಪಾದಕ್ಕೆ ವಿಕ್ರಮನ ಗೊತ್ತಾಯ್ತು ಅದು ಯಾರ ಮನೆ ಕೂಗು ಗೊತ್ತೇ ಯಾವ ವಿಕ್ರಮ ಸಭೆಯೊಳಗೆ ಕೂತ್ಕೊಂಡು ನನ್ನ ಪ್ರಜೆಗಳೆಲ್ಲ ಸುಖವಾಗಿರಬೇಕು ಅಂತ ಬಲಗಡೆ ಕೈ ತೋರಿಸಿ ಹೇಳ್ತಿದ್ನೋ ಆ ವಿಕ್ರಮರಾಜನ ಆಸ್ಥಾನ ಪಂಡಿತನಾದ ವೇದ ಶರ್ಮ ಪಂಡಿತೋತ್ತಮನ ಮನೆಯ ಕೂಗು. ಈ ಆಸ್ಥಾನ ಪಂಡಿತರ ಮನೇಲಿ ಊಟ ಬಟ್ಟೆ ಗತಿ ಇಲ್ಲ ಅಂದ್ರೆ ಇನ್ನು ಯಾರ್ಯಾರ ಮೇಲೆ ನಿನ್ನೇನೇನು ಕಷ್ಟ ಇದೆಯಪ್ಪ ಅಂತ ಬೆಳಗಾಗುವುದನ್ನು ಕಾದಿದ್ದಾನೆ. ಯಾರಲ್ಲಿ? ಮಹಾಪ್ರಭು, ನಮ್ಮ ಆಸ್ಥಾನ ಪಂಡಿತರಾಗಿರ್ತಕ್ಕಂಥ ವೇದ ಶರ್ಮ ಪಂಡಿತೋತ್ತಮರ ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು. ಅವ್ರು ಬಂದು ಬಾಗಿಲು ಕೊಟ್ಟರು. ಸ್ವಾಮಿ ಪಂಡಿತರೇ, ಹೇಳಿಪ್ಪ. ಮಹಾಪ್ರಭುಗಳು ನಿಮ್ಮನ್ನ ತುರ್ತಾಗಿ ಬರಮಾಡಿದ್ದಾರೆ, ಬೇಗ ಬನ್ನಿ ಸ್ವಾಮಿ. ಏನಪ್ಪ ಸಮಾಚಾರ? ಗೊತ್ತಿಲ್ಲ ಪಂಡಿತರೇ, ನೀವು ಎಷ್ಟೇ ಆದ್ರೂ ಕುಲದಲ್ಲಿ ಬ್ರಾಹ್ಮಣೋತ್ತಮರಲ್ವೇ, ಏನು ದಾನ ಕೊಡೋಕಿರ್ಬೇಕು ಅನ್ಸುತ್ತೆ, ಬೇಗ ಬನ್ನಿ ಸ್ವಾಮಿ. ನಿಮ್ಮಿಂದನೇ ಬಂದೆಪ್ಪ. ಬನ್ನಿ ಬನ್ನಿ. ನೋಡಿದೇನೆ ಇವತ್ತು ಪ್ರಭುಗಳು ಇಷ್ಟೊತ್ತಿಗೆ ಬರಮಾಡಿದ್ದಾರೆ ಅಂದ್ರೆ ಅವ್ರೇನು ದಾನ ಕೊಡಕ್ಕಿರ್ಬೇಕು ಅಂತ ಕಾಣಿಸುತ್ತೆ. ಈಗ ಹೋಗಿ ಈಗ ಬಂದ್ಬಿಡೋಣ. ನಾನು ಹೋಗಿ ಬಂದ್ಬಿಡ್ತೀನಿ, ಬೇಗ ಸಿದ್ಧ ಮಾಡುವಂದಾಗ ಗಂಡನ ಗರ್ದಂಗೆ ಏನೋ ಹೊಲ್ದಿಕ್ಕಿ ಬಾಗಿಲಲ್ಲಿ ನಿಂತ್ಕೊಂಡು ಕಳಿಸ್ತಾವಳೆ. ಮೊದಲೇ ಹೆಣ್ಣು ಮಕ್ಕಳ ಕಣ್ಣೀರು ಜಾಸ್ತಿ, ಅದರಲ್ಲೂ ಬಡತನ ಅನ್ನೋದು ಬಂದ್ಬಿಟ್ರಂತೂ ಸುಮ್ಮನೆ 24 hours ಬತ್ತಾನೆ ಇರುತ್ತಾ. ಇದಕ್ಕೆ ಕಟ್ ನೀರು ಅರೇ ನೀರು ಅಂತ ಕರೀತಾರೆ. ಕಟ್ ನೀರು ಅಂದ್ರೆ 15 ದಿನಕ್ಕೊಂದು ನೀರು ಬಿಡ್ತಾನಲ್ಲ ಅದು ಕಣ. ಶ್ರೀಮಂತ್ರಿಗ ಯಾವತ್ಗ ಒಂದಿನ ಹತ್ತು ಬಿಟ್ಟು ಸುಮ್ಮನೆ ಆಗೋಯ್ತಾರೆ. ಇದು ಕಟ್ ನೀರು. ಅರೇ ನೀರು 24 hours ಬತ್ತಾನೆ ಇರುತ್ತಾ. ಈ ಚೋಲೆ ಕಣ್ಣು ಮುಚ್ಕೊಂಡ್ರೆ ಈ ಚೋಲ್ ಬತ್ತ, ಈ ಕಡೆ ಮುರ್ಕೊಂಡ್ರೆ ಇನ್ನು ಕಣ್ಣೀರಿಗೆ ಕಾಂಬಿನೇಷನ್ ಗೊಣ್ಣ ಅದು ಬತ್ತಿರುತ್ತ. ಎಷ್ಟೋ ದಿವಸದಲ್ಲ ಆಗಿರೋ ಘಟನೆ ನೆನೆಸ್ಕೊಂಡ್ಬಿಟ್ರು. ಅಲ್ಲೇ ಬಂತೋನೆ ಯಜಮಾನ್ರು ಚಪಾತಿ ತಿನ್ಕೊಂಡು ಜಗಲಿ ಮೇಲೆ ಚಂದಕ್ಕೆ ಕೂತಿದ್ರು. ಇಷ್ಟಿಷ್ಟಲ್ಲ 4 ಚಪಾತಿ ಈ ಪಾಟಿ ಬೆಣ್ಣ ಏನವ ನಿಜವಲ್ವೇ? 140 ಬಂದ್ಬಿಟ್ಟದ ವೋಲ್ಟೇಜ್ 140. ಮತ್ತೇನ್ ಮಾಡೋದೀಗ? ಅದಕ್ಕೆ ಇನ್ನು ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗ್ಲೂ ಬರುತ್ತೆ ಅನ್ನೋದಕ್ಕೆ ನೋಡಿ, ಯಾವಾಗ್ಲೂ ಬರುತ್ತೆ ಕಣ್ಣೀರು ಅನ್ನೋದಕ್ಕೆ ನೋಡಿ. ಎಷ್ಟೋ ದಿವಸದಲ್ಲ ನಮ್ಮ ಯಜಮಾನರು ಚಪಾತಿ ತಿನ್ಕೊಂಡು ಚೆನ್ನಾಗಿ ಕೂತಿದ್ರು, ದಾಡಕ್ ಮುಟ್ಕೊಂಡ್ರು, ಪಾಡಕ್ ಹೊಂಟಾಯ್ತು. ನಿಜವಾಗ್ಲೂ ನನ್ನ ಮನಸ್ಸು ಈಗಲೂ ನೆನ್ಸ್ಕೊಂಡು ನನಗೆ ಎಷ್ಟು ದುಃಖ ಆಯ್ತಾ ಗೊತ್ತಾ. ನಮ್ಮ ಮನೆಯವ್ರನ್ನ ಸಮಾಧಾನ ಮಾಡ್ಕವ. ಆಯ್ತು ಬೇಡ, ನಿಂಗ ಹತ್ರ ನಂಗೋಳು ಬತ್ತ ಎಷ್ಟು ಆಯ್ತು ನಿನ್ ಗಂಡ ಸತ್ತಾಗೆ. ಇನ್ನೇನು ವಾದ್ಯ ಒಳಗೆ ಹಬ್ಬಕ್ಕೆ 14 ವರ್ಷ ಆಯ್ತು. 14 ವರ್ಷ ಆಯ್ತು. 14 ವರ್ಷಕ್ಕೆ ಅಪ್ಪಟ್ಟಿ ಕಣ್ಣೀರು ಗೊಣ್ಣೆ ಎಲ್ಲ ಬಂದ್ಬಿಡ್ತಲ್ಲ. ಎಲ್ಲ ಸ್ಟಾಕ್ ಮಾಡಿದ್ರೆ ಕೇರಳ ಸುಂಕ ತಮಿಳ್ನಾಡಿಗೆ ನೋಸಿ ಬಿಟ್ಬಿಡ್ಬೋದು ಇದಪ್ಪ. ಇಲ್ಲ ನಮಗೆ ಈಗಲೂ ನಾವು ಅಳ್ತೀರ, ಅವರು ಅಳ್ತಾ ಇರ್ತಾರೆ. ಕೆಲವರು ಮ್ಯಾಟ್ರ್ ಏನು ಅಂತ ಗೊತ್ತಿರೋ ಸುಮ್ಮನೆ ಹೇಳೋದು. ಅಯ್ಯೋ ನೀವು ಅಳ್ತಿದ್ರ ಕುತ್ಕೊಳ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಅದರಲ್ಲೂ ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗ್ಲೂ ಕಣ್ಣೀರು ಬರುತ್ತೆ ಅನ್ನೋದಕ್ಕೆ ನೋಡಿ. ಈ ವೇದ ಶರ್ಮನ ಹೆಂಡತಿ ಬಾಗಿಲಲ್ಲಿ ನಿಂತ್ಕೊಂಡು ಕಳಿಸ್ತಾ ಇದ್ರೆ ವಿಕ್ರಮ ಬರುವಷ್ಟರಲ್ಲಿ ಏನು ಮಾಡಿದಾನೆ? ಯಾರಲ್ಲಿ? ಮಹಾಪ್ರಭು, ಒಂದು ಕೂಷ್ಮಾಂಡ ಫಲ ತಗೊಂಡು ಬನ್ನಿ. ಕೂಷ್ಮಾಂಡ ಫಲವೆಂದರೆ ಒಂದು ಕುಂಬಳಕಾಯಿನ ತರಿಸಿ ತೊಟ್ಟಿನ ಭಾಗದಲ್ಲಿ ತೆಗೆದು ಆ ಒಳಗಿರುವ ತಿರುಳನ್ನೆಲ್ಲ ಈಚೆಗೆ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಬಾಳತಕ್ಕಂಥ ಮುತ್ತುರತ್ನ ವಜ್ರವೈಡರಗಳನ್ನು ಕುಂಬಳಕಾಯಿನೊಳಗಡೆ ತುಂಬಿ ತೊಟ್ಟನ್ನು ಹಂಗೆ ಮುಚ್ಚವನೆ. ಇದು ನಿಜವಾದ ದಾನ ಅಂದ್ರೆ. ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದಂತೆ, ಅದು ನಿಜವಾದ ದಾನ. ಕೆಲವು ಪುಣ್ಯಾತ್ಮರು ದೇವಸ್ಥಾನ ಕಟ್ಸಿರ್ತಾರೆ. ಯಾರೋ ಒಬ್ಬ ಜಮೀನ್ ತಕೊಂಡಂತೆ ಸೌಕಾರ. ಆ ಜಮೀನ್ ತಕೊಂಡು ಆ ಜಮೀನ್ ಪಕ್ಕದಲ್ಲಿ ಒಂದು ಮಾದೇಶ್ವರನ ದೇವಸ್ಥಾನ ಇತ್ತು. ನಿಜವಾದ ನಡೆದ ಘಟನೆ. ಊರು ಮಾತಿರ್ಲಿ, ಯಾವುದೋ ಒಂದು ಊರು.
ಅವನಂದಂತೆ ಸ್ವಾಮಿ ದೇವಸ್ಥಾನ ಬಿದ್ದೋಯ್ತಾ ಅದಲ್ಲ, ಸುಮಾರಿಗೆ ರೆಡಿ ಮಾಡಿಸ್ಲಾ ಅಂದಂತ ಊರವ್ರು ಅದನ್ನೇ ಕಾಯ್ಕೊಂಡಿದ್ರು. ಸ್ವಾಮಿ ಅದನ್ನೂ ಕೇಳಿದಾರ, ದೇವಸ್ಥಾನ ರೆಡಿ ಮಾಡಿಸ್ತೀವಿ ಅದ ನಾವು ಬೇಡ ಅನ್ನಕ್ಕದ್ದ, ನಿಮ್ಮ ಇಷ್ಟ ಬಂದ ಮಾಡಿ ಅಂದ್ರು. ಅವ್ನು ಯಾವಾಗ ದೇವಸ್ಥಾನ ಕೆಲ್ಸಕ್ಕೆ ಕೈ ಹಾಕಿದ್ನೋ ಯಾವುದೋ ಒಂದು ಸುಪ್ರೀಂ ಕೋರ್ಟ್ ವ್ಯಾಜ್ಯ ನಡೀತಿತ್ತು, 106 ಕೋಟಿ ಬಂದ್ಬಿಡ್ತು ಅವನಿಗೆ. ಅವನೇನು ಮಾಡ್ದ, ಚೋಳರ ಶೈಲಿಯಲ್ಲಿ ಶಿಲಾಮಂಟಪದಂತೆ ವೈಭೋಗವಾದ ದೇವಸ್ಥಾನನೇ ಕಟ್ಟಿಸ್ಬಿಟ್ಟ, ಕೋಟಿ ಖರ್ಚು ಮಾಡಿ. ಭಗವಂತ ಕೊಟ್ಟನಲ್ಲ ಇನ್ಯಾಕೆ ಅಂತ ಊರ್ನವ್ರ ಕಣ್ಣಲ್ಲೇ ನೀರು ತುಂಬ್ಕೊಂಡ್ಬಿಡ್ತು. ನಾವು ಇನ್ನು 10 ವರ್ಷ ಆಗಿದ್ರೆ ಇಂಥ ದೇವಸ್ಥಾನ ಕಟ್ಸಕ್ಕಾಯ್ತಿತ್ತು, ಅದು ಕಲ್ಲಿನಲ್ಲೇ ಕಟ್ಸ್ಬಿಟ್ನಲ್ಲ ಪುಣ್ಯಾತ್ಮ. 1 ರೂಪಾಯಿ ಹಾಕಿಲ್ಲ ನಾವು ಊರಿನವರು. ಅವರು ಪೇಟೆಗೆ ಹೊಟ್ಟೋದ್ರು, ಸಾವುಕಾರಿರೋ ಮನೆ ತನಕ, ಸ್ವಾಮಿ ನಾವು ಊರವರೆಲ್ಲ ಸೇರಿ ನಿಮ್ಗೊಂದು ಗೌರವ ಮಾಡಿಬಿಟ್ಟು ನಿಮ್ಮನ್ನು ಕಲ್ಲಲ್ಲಿ ನಮ್ಮ ಊರ್ಲಿ ನಿಮ್ಮ ಹೆಸರನ್ನ ನಿಮ್ಮ ತಂದೆ ತಾಯಿಗಳ ಹೆಸರನ್ನ ಕಲ್ಲಲ್ಲಿ ಹಾಕ್ಸ್ಬಿಡ್ಬೇಕು. ಆಗ ಅವನಂದಂತೆ ಸಾವುಕಾರ, ನೀವು ಕಲ್ಲಲ್ಲಿ ಏನಾದರೂ ನನ್ನ ಹೆಸರು ಹಾಕ್ಸಿದ್ರೆ ನಿಮ್ಮ ದೇವಸ್ಥಾನ ಓಪನಿಂಗನ್ನು ಬರೋದೇ ಇಲ್ಲ. ಯಾಕಪ್ಪ? ಅಲ್ಲ ಸ್ವಾಮಿ, ನಾನು ಭಗವಂತನ ಕೆಲಸಕ್ಕೆ ಕೈ ಹಾಕಿದಕ್ಕೆ ಆ ಭಗವಂತ ಒಂದು ಕೋರ್ಟ್ ವ್ಯಾಜ್ಯ ಒಳ್ಳೇದು ಮಾಡ್ದ, 106 ಕೋಟಿ ಬಂತು. ಅವನು ಕೊಡದೆ ಹೋಗಿದ್ರೆ ನಾನು ಎಲ್ರಿ ಕಟ್ತಾ ಇದ್ದೆ. ಅವನ ಹೆಸರು ಹಾಕ್ಸಿ ಕೊಟ್ಟವನು ಅವನು. ನೋಡಿ ಇವನೆಂತ ದೊಡ್ಡ ಮನುಷ್ಯ. ಅವನು ಕೊಡದೆ ಹೋಗಿದ್ರೆ ನಾನೆಲ್ಲಿ ಮಾಡ್ತಿದ್ದೆ. ಇನ್ನೂ ಒಂದು ಕೇಸ್ ಅದ, ಅದೇನಾರ ಆಗ್ಬಿಟ್ರೆ ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನನು ಕಟ್ಸ್ಬಿಡ್ತೀನಿ ಅಂದವ. ಊರಿನವ್ರಿಗೆ ಹೆಂಗಾಗಬೇಕು, ಖುಷಿಯಾಗಿ ಬಂದರು. ಅವ ದೇವಸ್ಥಾನ ಕಟ್ಟದ ಪುಣ್ಯಾತ್ಮ, ನನಗೆ ಹೆಸರು ಬೇಡ ಅನ್ನ. ಈ ಬಡೇನವ ಟ್ಯೂಬ್ ಲೈಟ್ನು ಒಂದು ಪ್ಯಾನ್ನು ಹಾಕ್ಸಿದ. ಈ ಬಡೇನ ಅಲ್ಗ ಪ್ಯಾನ್ಗ ರಕ್ಕೆಲ್ಲ ಹೆಸರು ಬರೀಸನ ಅವ್ರ ಹೊಟ್ಟೆವ್ರದ. ಟ್ಯೂಬ್ ಲೈಟ್ಗೆಲ್ಲ ಹೆಸರು ಬರೆಸ್ಬಿಟ್ಟು ಓಪನಿಂಗ್ ದಿವಸ ಏನ್ ಜಗಳಕ್ಕೆ ಬಿದ್ಬಿಟ್ಟನ ಗೌಡ್ರು ತಾವ್. ಬನ್ರಿ ಗೌಡ್ರೆ, ಬನ್ರಿ. ಎಲ್ಲ ಇಲ್ಲಿ ಅವರ ಮೆತ್ತ ಮಾತಾಡೋದು ನಾನು ಒಬ್ರಿಗೊಂದೊಂದರ ಇರ್ಬಾರ್ದು, ಎಲ್ಲ ಒಂದೇ ತರ ಇರ್ಬೇಕು. ದೇವಸ್ಥಾನ ಹೆಂಗ್ ಓಪನ್ ಮಾಡ್ಬಿಟ್ರೆ ನಾನು ನೋಡಬಿಡ್ತೀನಿ. ಬನ್ನಿ ಮತ್ತ ಏನೇ ನಿನ್ ಪ್ರಾಬ್ಲಮ್ ಏನಂತ ಕಷ್ಟಪಟ್ಟು ಲೈಟು ಪ್ಯಾನು ಎಲ್ಲಾನು ಹಾಕ್ಸಲ್ವೇನ್ರಿ ದೇವಸ್ಥಾನಕಾರನು? ಧರ್ಮಕ್ಕೆ ಹಾಕ್ಸದನ ಅಂತ ಹೆಸರು ಹಾಕ್ಸ್ಬೇಕನ್ರಿ ಬಂತ ಇಂಥವ್ರು ಹಾಕ್ಸಾರ ಅಂತ ಹಾಕ್ಸಿಲ್ವೇನಲ್ಲಿ? ಹಾಕ್ಸರಕ ದೇಶದಲ್ಲಿ ದಿಲೀಪ್ ಶಿವಕುಮಾರ್ ಅಂತ 1000 ಜನ ಇರ್ತಾರ. ಅದಕ್ಕೆ ಬಿಬಿ ಅಂತ ಹಾಕ್ಸರ ಗೊತ್ತಾಗದ ಹೋಗ. ಬಿಬಿ ಅಂದ್ರ ಬದ್ನಾಳ್ ಬಸವಶಾಸ್ತ್ರಿ ಮಗ ಅಂತ. ಇಂಥ ಬಡೆ ಈ ತರ ಇಲ್ಲ ಎಲ್ಲ ಬಿಚ್ಕೊಂಡೈತಿ. ಈ ತರ ಮೊದ್ಲ 12 ತಿಂಗಳು ಟ್ಯೂಬ್ ಲೈಟ್ ಬರ್ನಾಗೋತೇನೆ ಬೋಟ್ ಏನೇ ಮೇಲೆ ಕಾರ್ ಕೆಳಕ್ ಬಿಚ್ಕೋಗತ್ತಾಗ ಬೇಡ ಬಿಡಿ ಅಲ್ಲೇ ಇರ್ಲಿ. ಇದನ್ನ ನಾವು ನಿಜವಾಗಿ ಕಾಣ್ತೀವಿ. ಆ ಪಾರ್ಟಿ ಕೋಟಿ ಖರ್ಚು ಮಾಡಿದವನು ಹೆಸರು ಬೇಡ ಅಂದ, ಯಾತಕ್ಕೂ ಬೇಡದ ನಾವು ಮೇಕ್ ಕಾರಿ ಕೆಳಕ್ ಬೀಳತ್ ಕೂತಾನ, ನಿಲ್ಸೇ ಬಿಡ್ತೀನಿ ಅಂತ ಕೂತಾನ. ಬೇಡ ಬಿಡಿ ಅದಕ್ಕೆ ಅದ ಎಲ್ಲೋ ನಿಂತೋದನ ಅದು ಗೊತ್ತಿಲ್ಲ. ಅದಕ್ಕೆ ನೋಡಿ, ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು, ಅದು ನಿಜವಾದ ದಾನ. ಕೆಲವರು ಹೇಳ್ತಾರೆ ದೇವಸ್ಥಾನಕ್ಕೆ ಎಷ್ಟು ಬೇಕಾದ್ರೂ ನಾ ಕೊಡ್ತೀನಿ, ಯಾರಿಗೂ ನನ್ನ ಹೆಸರು ಹೇಳ್ಬೇಡಿ ಅಂತಾರೆ. ಕೆಲವರು ಒಂದು 10 ಮುಟ್ಟ ಅಕ್ಕಿ ತೆಗೆದು ಕೊಟ್ಟಿರ್ತಾರೆ, ಅನುದಾನ ಮಾಡಿ, ಹೆಸರು ಮಾತ್ರ ನಾವೆಲ್ಲೂ ಹೇಳ್ಬೇಡಿ ಅಂತಿರ್ತಾರೆ. ಇನ್ನು ಕೆಲವು ಕಡೆ ನೋಡಿ, ಹಸಿರು ಬೇಳ ನಂದೆ ಕಣ, ಹಸಿರು ಬೇಳ ನಂದೆ, ಖಾರವಾಗಿದ್ದ ಚೆನ್ನಾಗಿದ್ದಾನೆ, ಚೆನ್ನಾಗದ ಕಣ. ಏನ್ ಅಡುಗೆ ಊಟ ಮಾಡೋರ್ ಮುಂದೆ ಹೋಗ ಅದ್ನೇ ಅಂತಾನೆ, ಹಸಿರು ಬೇಳ ನಂದೆ, ಹಸಿರು ಬೇಳ ಅಂದ್ರೆ ಇದನ್ನು ಕೇಳಿದೀವಿ ನಾವು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಇಲ್ಲಿ ವಿಕ್ರಮ ನೋಡಿ ಕುಂಬಳಕಾಯಿ ತುಂಬ ಮುತ್ತು ರತ್ನಗಳನ್ನು ತುಂಬಿ ತೊಟ್ಟಿಗೆ ಹಂಗೆ ಮುಚ್ಚಿದ. ನೋಡಿದ್ರ ಫ್ರೆಂಡ್ಗೆ ಅದು ಕುಂಬಳಕಾಯಿ. ಬನ್ನಿ ಸ್ವಾಮಿ ಹತ್ರ ಬನ್ನಿ, ಪಂಡಿತರ ಹತ್ರ ಬನ್ನಿ. ಹೇಳಿ ಮಹಾಪ್ರಭು, ನನ್ನನ್ನು ಇಷ್ಟು ಬೇಗ ಬರಮಾಡಲು ಕಾರಣ ಏನಿಲ್ಲ, ಇವತ್ತು ನಿಮ್ಗೆ ಏನಾದ್ರು ದಾನ ಕೊಡಬೇಕು ಅನಿಸ್ತು, ಅದಕ್ಕೆ ಕೂಷ್ಮಾಂಡ ಫಲ ತರಿಸಿದ್ದೀನಿ, ತಗೊಳ್ಳಿ ಅಂತ ಕೈ ಕೊಟ್ಟ. ತಗೊಂಡಾಗ ಹೆಂಡತಿ ಮಕ್ಕಳ ಜೊತೆಲಿ 100 ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮಾತನ್ನು ಹೇಳ್ಬಿಟ್ಟ. ಅಯ್ಯೋ ಮಹಾಪ್ರಭುಗಳೇನೋ ಕೊಡ್ತಾರೆ ಅಂತ ಆಸೆಯಿಂದ ಬಂದ್ರಿ, ಬೇಲೆ ಮೇಲೆ ಬಿಡ್ತಕ್ಕಂಥ ಒಂದು ಕುಂಬಳಕಾಯಿ ಕೊಟ್ಟಿದಾರಲ್ಲ, ಇದನ್ನ ಮನೆಗೆ ತಗೊಂಡೋಗಿ ಮನೇಲಿ ಉಪ್ಪಾಕೋದಕ್ಕೆ ಉಪ್ಪಕ್ಕೆ ಕಾಸಿಲ್ವಲ್ಲ, ಏನು ಮಾಡ್ಲಿ? ಏನ್ರಿ ಪೇಚಾಡ್ತಾ ಇದ್ದೀರಾ ಮಹಾಪ್ರಭು? ಅದು ಅದು ಇಲ್ಲ ಇದು ಇಲ್ಲ, ನೇರವಾಗಿ ಹೋಗ್ರಿ ಮನೆಗೆಲ್ಲ ಸರಿ ಹೋಗಲ್ಲ ಮಹಾಪ್ರಭು. ಹೋಗ್ರಿ ಮನೆಗೆ. ಅರಮನೆ ಈಚೆ ಬರ್ತಾ ಇದ್ದಾನೆ. ಬಡತನ ಬರಬಾರದು, ಈ ಬಡತನ ಬರಬಾರದು, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದಪ್ಪ. ಮಹಾಪ್ರಭುಗಳೇನೋ ಕೊಡ್ತಾರೆ ಅಂತ ಆಸೆಯಿಂದ ಬಂದ್ರೆ ಬೇಲೆ ಮೇಲೆ ಬಿಡ್ತಕ್ಕಂಥ ಒಂದು ಕುಂಬಳಕಾಯಿ ಕೊಟ್ಟಿದಾರಲ್ಲ, ಇದನ್ನ ಮನೆಗೆ ತಗೊಂಡೋಗಿ ಮನೇಲಿ ಉಪ್ಪಾಕೋದಕ್ಕೆ ಉಪ್ಪಕ್ಕೆ ಕಾಸಿಲ್ವಲ್ಲ, ಏನು ಮಾಡ್ಲಿ? ನನ್ನ ಹೆಂಡತಿ ಹೆಂಗಿಸ್ತಾಳೇನು, ಜರಿತಾಳೇನು, ಈ ಕುಂಬಳಕಾಯಿ ತಗೋಬರಕ್ಕೆ ಅರಮನೆ ತನಕ ಹೋಗ್ಬೇಕಾಗಿತ್ತಂತ ಭಾಸ ಮಾಡ್ತಾಳೇನು, ನಾನೇನು ಮಾಡ್ಲಿ? ಕುಂಬಳಕಾಯಿನೊಳಗಡೆ ಮುತ್ತು ರತ್ನ ತುಂಬಿದ್ದೀನಿ ಅಂತ ವಿಕ್ರಮ ಹೇಳಿಲ್ಲ. ಕುಂಬಳಕಾಯಿನೊಳಗಡೆ ಮುತ್ತು ರತ್ನ ಭಂಡಾರ ತುಂಬಿದೆ ಅಂತ ಏನು ಅತದೃಷ್ಟನು ಗೊತ್ತಿಲ್ಲ. ಇದೇ ನೋಡಿ ಪರಮಾತ್ಮನ ಆಟ, ಕಂಡದ್ದನ್ನು ಕಾಣಬಾರ್ದ ಮಾಡ್ಬಿಡ್ತಾನಂತೆ. ಅದಕ್ಕೆ
ಚಿನ್ನದ ಗಟ್ಟಿನೇ ಬಿದ್ದಿದ್ರು ಕಾಲು ಒದ್ಕೊಂಡು ಹೋಗಂಗ್ ಮಾಡ್ತಾನಂತೆ. ನಿಮ್ನ ಇಲ್ಲ ಕಣ, ಚಿನ್ನದ ಗಟ್ಟಿ ಮಂಡದ ಗಟ್ಟಿ ನೀರು ಕುಡ್ಕೊಂಡ್ ಬಂದಾರಂತ ಸುಮ್ರ. ಈ ಕೆಲವ್ರಿಗೆ ಆಗಾಗ ಜ್ಞಾಪಿಸ್ತಿರ್ಬೇಕು, ಇದ್ರ ಎದ್ದು ಬಿಡ್ತಾರ. ಒಂದು ಸಿದ್ದಪ್ಪಾಜಿಯವ್ರ ಗೀತೆ ಕೇಳ್ಕೊಂಡಿದ್ರೆ ಮಧ್ಯ ಮಧ್ಯೆ ಒಳ್ಳೊಳ್ಳೆ ಗೀತೆಗಳನ್ನು ಕೂಡ ಆಡ್ತೀವಿ. ದುಡ್ಡು ಕೊಟ್ರೆ ಇನ್ನೂ ಚೆನ್ನಾಗಿ ಆಡ್ತೀವಿ. ಅದರಿಂದ ನಿಮ್ಮೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಈ ಸಿದ್ದಪ್ಪಾಜಿಯವರ ಗೀತೆಯನ್ನು ಆಡೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಇಲ್ಲಿ ಏನಾಗುತ್ತೆ ನೋಡಿ, ಕುಂಬಳಕಾಯಿ ತುಂಬ ಮುತ್ತುರತ್ತ ತುಂಬಿಕೊಟ್ಟಿದ್ದಾನೆ. ಏನಾಗುತ್ತೆ ಈಗ? ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯ ವಸ್ತು ತಂದರೋ ಒಳಗೆರೆ ಗ್ರಾಮಕ್ಕೆ, ಭಾರಿ ಕಂದಾಯ ತಂದರೋ. ಎಡಗಡೆಗೆ ರಾಜಪ್ಪಾದಿ, ಬಲಗಡೆಗೆ ಚೆನ್ನಜಮ್ಮ, ಬರುವ ಚಂದ ನೋಡಿರೋ ಕಂದಾಯವು ಬಲಾಡೋ ಅಂದ ನೋಡಿರೋ, ಬಲಾಡೋ ಅಂದ ನೋಡಿರೋ. ಕಂದಾಯ ಪಾಪ ತೊಳೆವ ಕಂದಾಯ, ಜಗದಲ್ಲೂ ಈಗಲೂ ಒಂದವರೇ ಸಿದ್ದಯ್ಯ. ಗುರುಗುರಾಯ ಜಗದಲ್ಲೂ ಈಗಲೂ ಒಂದವರೇ ಸಿದ್ದಯ್ಯ. ಒಪ್ಪೆ ಗೌಡನ ಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರೋ, ಧರೆಗೆ ಇಳಿದು ಬರುವರೋ. ಸಿದ್ದಯ್ಯ ಸ್ವಾಮಿ ಬಂದರೋ, ಭಾಗ್ಯ ಕೊಡುವ ಕಂದಾಯ, ಭಕ್ತ ಕೊಡುವ ಕಂದಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ಲಿಂಗಯ್ಯ. ಭಾಗ್ಯ ಕೊಡುವ ಕಂದಾಯ,
ಬಾಲಾಜಿಯವರ ಪಾದಕ್ಕೆ, ಶನೇಶ್ವರ ಸ್ವಾಮಿ ಪಾದಕ್ಕೆ, ಮಂಟೆ ಸ್ವಾಮಿಯವರ ಪಾದಕ್ಕೆ. ಈ ಪಾರ್ಟಿ ಜನ ಇಷ್ಟೊಂದು ಸೈಲೆಂಟ್ ಆಗಿ ಕೂತಾರ ಅಂದ್ರೆ ನಿದ್ಗಿದ್ದ ಹೋಗ್ಬಿಟ್ರಪ್ಪ. ಡೌಟು ಎದ್ದೋದ್ರ ತಾನೇ ಎಡಬಟ್ಟು ಕೂತ್ಕೊಂಡು ನಿದ್ದೆ ಮೇಡಮ್ ಇಲ್ಲಿ ಅನ್ಬಿಟ್ಟು ಕೆಲವ್ರು ಅದೊಂದೇ ಕತ್ತಾರೆ. ಉಗೇ ಮಾತ್ರ ಮಲ್ಲಯ್ಯ. ಭಗವಂತನ ಕತೆ ಕಿವಿಗೆ ಬೀಳ್ತಾ ಇರ್ಬೇಕು. ಕಣ್ಣು ಮುಚ್ಕೊಂಡಾರು ಕೇಳಿ, ಕಣ್ಣು ಬಿಟ್ಕೊಂಡಾರು ಕೇಳಿ ಒಟ್ಲಿ. ಆಗ್ಲಿಲ್ಲ ಅಂದ್ರೆ ಹೋಗಿ ಊಟನಾರು ಮಾಡ್ಕೊಂಬನ್ನಿ ಇನ್ನೊಂದ್ಸರಿ ಮಧ್ಯೆ ಕೂಗಿ ಶನೇಶ್ವರ ಸ್ವಾಮಿ ಬಾರಕ್ಕೆ. ಇಲ್ಲೇನಾಗಿದೆ ನೋಡಿ, ಕುಂಬಳಕಾಯಿ ತಮ್ಮ ಮುತ್ತು ರತ್ನಗಳನ್ನು ತುಂಬಿಕೊಟ್ಟನಲ್ಲ ಇವನು. ಈಚೆಗೆ ಬಂದ್ರೆ ಇವನು ಮನಸ್ಸು ಚಂಚಲ ಯಾಕೆ ಹೇಳಿ ಅಲ್ಲಿ ಕೂತಿರೋ ಶನೇಶ್ವರನ ಆಟ ಬಲ್ಲವರಾರು. ಈ ಕುಂಬಳಕಾಯಿನ ತಗೊಂಡೋಗಿ ಮನೇಲಿ ಬೇಯಿಸಿ ಉಪ್ಪಾಕೋದು ಬೇಕಾಗಿತ್ತ ಅಂತ ಆಡ್ಕೋತಾಳೇನು. ಇದನ್ನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಂದು ಕಾಸಿನಲ್ಲಿ ಮಕ್ಕಳಿಗೊಂದಿಷ್ಟು ಅವಲಕ್ಕಿನಾದ್ರೂ ನೆನೆಯಾಗಿ ತಿನ್ನಿಸ್ಬೋದಲ್ಲ ಅಂತ ನತದೃಷ್ಟ ಕುಂಬಳಕಾಯಿನ ಬೀದಿ ಒಳಗೆ ಮಾರಾಟ ಮಾಡ್ತಿದ್ದಾನೆ. ಯಾರು ಕೊಂಡ್ಕೊಳ್ಳಿ ಸ್ವಾಮಿ. ರಾಜರ ಮನೆ ಕುಂಬಳ ಸ್ವಾಮಿ, ಯಾರು ಕೊಂಡ್ಕೊಳ್ಳಿಯಪ್ಪ. ನೀವಾರು ತಗೊಳ್ಳಿ ಸ್ವಾಮಿ. ಬೇಡಕಪ್ಪ, ನಮ್ಮ ಮನೇಲಿ ಯಾರು ತಿನ್ನೋರಿಲ್ಲ. ನೀವೇ ತಿನ್ನಿ, ಮಾಡ್ಕೊಡೋರು ಇಲ್ವಲ್ಲ. ನೀನೇ ಮಾಡ್ಕೊಂತೀನೋ. ಆಗೋಕಿಲ್ಲ. ದೊಡ್ಡ ಮನಸ್ಸು ಮಾಡಿ ಸ್ವಾಮಿ. ಬೇಡ ಅಂದ್ಮೇಲೆ ದೊಡ್ಡ ಮನಸ್ಸು ಕೊಟ್ಟಷ್ಟು ಕೊಡಿ ಸ್ವಾಮಿ. ಬೇಡ ಅಂದ್ಮೇಲೆ ಕೊಟ್ಟಷ್ಟು ಮಾಡೋದು ಹೋಗೋ. ಅದ್ರೊಳಗೆ ಮುತ್ತು ರತ್ನ ತುಂಬಿದೆ. ಭಗವಂತ ಯಾರ ಮನೆಗೆ ಸೇರಿಸ್ತಾನೋ ಇಂಥವ್ರಿಗೆಲ್ಲ ಸಿಗ್ಬೇಕಲ್ಲ. ನಿಂಗೆ ಸರ್ ನಂಗೆ ಸೇರುತ್ತ ಹೋಗಯ್ಯ. ಬುಡದಾರಿನ ಹೋಗು ಇಟ್ಕೊಂಡಿದ್ದೇನೆ ನೀನು. ಆ ಬೀದಿ ಒಳಗಡೆ ಎಲ್ಲಾರನ್ನೂ ಕೇಳ್ಕೊಂಡ್ ಬರ್ತಿದ್ರೆ ಬ್ರಾಹ್ಮಣೋತ್ತಮರ ಬೀದಿಯಿಂದ ಸುತ್ತಕೊಂಡು ಶಟ್ರ ಬೀದಿಗೆ ಬಂದಲ್ಲ ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು. ಒಳಕ್ ನಂಗಪ್ಪ ಶಟ್ರ. ಬರೀ ನುಂಗಪ್ಪ ಶಟ್ರು. ಅವ್ನ ಹೆಂಡತಿ ಹೆಸರು ಎಂಕೋಬಾಯಿ ಅಂತ. ಎಂಟು ಬಾಯಿ ಎಂಕೋಬಾಯಿ ಗಂಡನ ಹಿಡ್ಕೊಂಬಿಟ್ಟವಳೆ ಯಮಂಡಿ. ಕುಂಬಳಕಾಯಿನ ಒಗಡೆ ತಿನ್ನುವಲೆ ಅಂತ ಆಸೆ ಪೆಂದಿನ ಕುಂಬಳಕಾಯಿ ಕಾಣವಲೆ ಕಾಣವಲೆ ಕಾಣವಲೆ. ಸಂತೆಗೆ ವ್ಯಾಪಾರ ಹಾಕ್ಬಿಟ್ಟಿದ್ರೆ ಕುಂಬಳಕಾಯಿ ಕೆಲಸ ನೋಡಗೆ. ಕುಂಬಳಕಾಯಿ ತಿನ್ಲೇಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಅದೇನೇ ಇವತ್ತು ಕುಂಬಳಕಾಯಿ ತಿನ್ನ ವಿಶೇಷ ಕೇಳ್ಬಿಟ್ರೆ ಬೇರ್ಗಾಗ್ಬಿಟ್ಟಾರಿ. ಅದೇನು ಹೇಳಿ ಕೇಳೋ. ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು. 8 ವರ್ಷದಲ್ಲಿ ದೇವರು ನಮ್ಗೊಂದು ಮಗನಾರ ಕೊಟ್ಟಿದ್ದಾನ. ಕೊಟ್ಟಿಲ್ಲ, ಅದಕ್ಕೇನ್ ಮಾಡ್ಬೇಕೀಗ? ಅದೇನ್ ನುಲಿ ಬೇಡ ಹೇಳ. ನುಲಿತಾಳ ಮಂಕಿ. ಈಗ ನಾನು ಎತ್ತೊಂಟಾಯ್ತು. ಈಗ ನಾನು ಎಳ್ಳು ಆಯ್ತಾ ಅವನೇ. ಲುಳ್ಳು ಅಂದ್ರೆ ಬಸ್ರಿಯ ಒಟ್ಟ ನೋಡಿದ್ರೆ ಗೊತ್ತಾಗಲ್ವಾ? ಎಷ್ಟು ತಿಂಗಳ? ಪಾವಲಗಮ್ಮಿ 4. 3 ಈಗ ಬಾಸ್ಕೊಂಡು ಏನ್ ತಿಂತೀವೋ ಹಂಗೆ ಮಕ್ಳು ಹುಟ್ಟವಂತೆ. ಈ ಕುಂಬಳಕಾಯಿ ಬಾಸ್ಕೊಂಡಿದ್ದಾನ ಹುಟ್ಟ ಮಕ್ಕಳು ಕುಂಬಳಕಾಯಿನಾಗೆ ಹುಟ್ಟವಂತೆ. ಗೊತ್ತಾ? ಅಳಸ್ತಾಂಡ್ ಬಾವ್ಸ್ಕೊಂಡ್ರೆ ಅಲಸ್ತಾಂಡ್ ಯಾರ ಕೇಳೋ ಹೆಂಗಸರಲ್ಲಿ ಯಾರ ಅಲಸ್ತಾಂಡ್ ಬಾವ್ಸ್ಕೊಂಡ್ರವ ಮುಳ್ಳಾಗ ಹುಡ್ತಾವ. ಅದಕ್ಕೆ ಬಸ್ರಿ ಬಾವ್ಕಾತಾರೆ. ಗಂಡನ ಮನೆ ಸೀಮಂತ ಮಾಡ್ಬಿಟ್ಟು ಹೆಣ್ಮಕ್ಳನ್ನ ತವ್ರ ಮನೆ ಕರ್ಕೊ ಹೋಗೋದು. ಅದಕ್ಕೋಸ್ಕರವಾಗಿ ನಾಚ್ಕೋತಾಳೆ, ಸಂಕಟ ಪಟ್ಕೋತಾಳೆ. ಅದಕ್ಕೆ ಮಾಡಿಸ್ಕೊಂಡ್ ತಿನ್ಲಿ ಅಂತ ತಾಯಿ ಪ್ರೀತಿಯಲ್ಲೋ ಮಗಳೇ ಕರ್ಕೊಂಬಂದಿರೋದು ಉಂಟಂತ 10 ರೂಪಾಯಿನ ಬಡ್ಡೆ ಸಾಲೆ ಬಿಡು ಗಂಡ ಮುಂಡೆ ತೀರಿಸ್ತವ. ನಿಂಗೆ ಅದೇನ್ ಬೇಕು ಮಾಡಿಸ್ಕೊಂಡ್ ತಿನ್ನು ಮಗಳೇ. ನಂಗೇನು ಬೇಡ, ನಂಗೆ ಅದೇ ಬೇಕು. ಅದೇ ಬೇಕು ನಂಗೆ ಹೆಂಗೆ ಗೊತ್ತಾಗಬೇಕು. ಅದೇ ಅಟ್ಲ ಮೇಲೆ ಅದೆಲ್ಲ ವಾದ್ಯ ವರ್ಷದ ಕರ್ಗ. ಅದು ಅರ್ಧ ಕೆಜಿ ಹಳ ಉಣ್ಸಣ್ ಬೇಕು ನಂಗೆ. ಉಣ್ಸಣ ಅದು ಸಾಕಾಗಲ್ಲ, ಇನ್ನೂ 1.5 ಕೆಜಿ ಬೇಕೈತಕ್ಕವೇ. ತಿನ್ನು ಏನೇನ ತಿನ್ಲಿ ಅಂತ ನಾ ಕರ್ಕೊಂಬಂದ್ರೆ ಉಣ್ಸಣ್ಣ ತಿನ್ನದಂತ. ಆ ಉಣ್ಸಾಣಿನಿ ಕೊಟ್ಟುಬಿಡಿ ಒಂದೊಂದು ಕೂಸು 4 ಗಂಟೆ 2 ಗುಂಡು 3 ಗುಂಡು ಖಾಲಿ ಮಾಡಕ್ಕೆ ಕೊಡ್ತಾವೆ. ಅದಕ್ಕೆ ಕೆಲವು ಐಕೊಳ್ಳಿ ನೋಡಿ ಒಳ್ಳೆ ಉಣ್ಸ್ಕೊಂಡಾಗೆ ಹುಟ್ಟಿರ್ತಾವೆ. ಈ ಉಣ್ಸಾಣ್ಣು ತಿನ್ನೋ ಪದಾರ್ಥ ತಿನ್ಲಿ, ಕೆಲವ್ರು ತಿನ್ನಬಾರ್ದ ಪದಾರ್ಥ ತಿಂತಾರೆ ನೋಡಿರ್ಬೇಕು ನೀವು. ಈ ಕೆರೆಗೆರೆ ಕಟ್ಟೆ ಬಾವಿ ಕಡೆ ಕಾವಲಿ ಕಡೆ ಹೊಟ್ಟಬಿಟ್ರೆ ನೀರು ಹರ್ಕೊ ಒಣಗೋಗಿರ್ತಾ ನೋಡಿ. ಮಣ್ಣು ಹತ್ತಾಗ ಸೆರಗ್ ತುಂಬ್ಕೊಂಬಿಡೋದು. ಮಣ್ಣು ಅಂದ್ರೆ ಮಣ್ಣೆಲ್ಲ ಕತ್ಕೊಂಬ ಕಳ ಬಿತ್ತಿದಾಗ ಕಳ ಬಿತ್ತುವಲ್ಲ ಏನೂ ಅಲ್ಲ. ಅದು ಮಣ್ಣೆ ಹೊಟ್ಟೆ ಒಳಗೆ ಸೇರ್ಕೊಂಡು ಕೈ ಕಾಲು ಸಣ್ಣ ಹೊಟ್ಟೆ ಬಣ್ಣ ಕೈಲಾಸ ನೋಡೋಣ ಅಂತ ಉಂಟಾನೆ. ಹಾಗಲಕಾಯಿ, ಬೇವಿನಕಾಯಿ, ನಿಂಬೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ ಎಲ್ಲ ಕಾಯಿನೂ ತಿನ್ನುವ ಸಂದರ್ಭ ಈ ಗರ್ಭಿಣಿಯರ ಕಾಲ. ಈ ಶಟ್ರು ಹುಡಿಕೊಂಬತ್ತಾವ್ರೆ ನೋಡಿ, ಇವನು ಮಾರ್ಕೊಂಬತ್ತಾವ್ರೆ. ಯಾರು ಕೊಂಡ್ಕೊಳ್ರಪ್ಪ, ಯಾರು ಕೊಂಡ್ಕೊಳ್ಳಿ. ಕುಂಬಳಕಾಯಿ ಮರಪೈಲೆ ಕುಂಬಳಕಾಯಿ ಏನೇ ಕುಂಬಳಕಾಯಿ ಮಾರ್ಬಿಡ್ತಿದ್ಯಾ? ರಾಜರ ಮನೆ ಕುಂಬಳ ಸ್ವಾಮಿ. ಯಾರ ಮನೆ ಕುಂಬಳ ಆದ್ರೂ ಏನ್ ಹೇಳ್ತಾ ಇದ್ರು ವ್ಯಾಪಾರನ? ಇದ್ರ ವ್ಯಾಪಾರ ನನಗೆ ಗೊತ್ತಿಲ್ಲ. ನಿಮ್ಗೆ ಏನ್ ಕೊಡ್ಬೇಕು ಅಂತಿದೆ ಅಷ್ಟು ಕೊಟ್ಬಿಟ್ಟು ತಗೊಂಡೋಗಿ ಸ್ವಾಮಿ. ಅಪ್ಪ ನೀನು ಬಡಪಾಯಿ ಬೀದಿ ಸುತ್ಯ. 1 ರೂಪಾಯಿ ಬಂಗಾರದ ನಾಣ್ಯ ಕೊಡ್ತೀಯಾ? ಈ ಕುಂಬಳಕಾಯಿಗೆ 1 ರೂಪಾಯಿ ಬಂಗಾರದ ನಾಣ್ಯನ ನನ್ನ ಮಕ್ಕಳಿಗೊಂದು ಊಟಕ್ಕೆ ದಾರಿ ಆಗೋಯ್ತಲ್ಲ ಅಂತ ಕೊಟ್ಬಿಟ್ಟು ಕುಂಬಳಕಾಯಿನ 1 ರೂಪಾಯಿ ಬಂಗಾರದ ನಾಣ್ಯ ಇಸಿ ತನ್ನ ಕಿಸೆ ಒಳಗೆ ಹಾಕಂಡ ಜೇಬೊಳಗಡೆ. ಶಟ್ರಿಗೆ ನಂಟು ಉಳಿತು ಗಂಟು ಉಳಿತು. ಈ ನಮ್ಮ ಅಪ್ಪನಾಟ ಹೆಂಗಿರ್ಬೇಕು ನೋಡಿ. ಮೊದ್ಲೇ ಶ್ರೀಮಂತ ಅವನ ಮಕ್ಕಳಿದ್ದ ನುಂಗಪ್ಪ ಶಟ್ರು ಅವನ ಮನೆಗೆ ತಗೊಂಡು ಸೇರಿಸ್ತಾ ಕುಂಬಳಕಾಯಿಲಿರೋ ಮುತ್ತು ರತ್ನನ. ಇವನು 1 ರೂಪಾಯಿ ಬಂಗಾರದ ನಾಣ್ಯ ಕಣ್ಣು ಗೊತ್ಕೊಂಡು ಮನೆಗೆ ಬಂದು ಹೆಂಡತಿ ಆದವಳು ಕಾಲ್ನೀರು ಕೊಟ್ಟು ಒಳಗಡೆ ಕರ್ಕೊಂಡೋಗಿ ಎಲ್ಲಿ ಏತೆರಡು ಕೈ ಒಡ್ಡದ್ನಲ್ಲ ತಂದಿದ್ದೀನಿ ಕಡೆ ಮಕ್ಕಳಿಗೊಂದು ತೂಟಕ್ಕೆ ದಾರಿ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿಲ್ಲಿ ಅಂತ ಜೇಬೊಳಗಡೆ ಕೈ ಹಾಕದ್ನಲ್ಲ, ಮೇಲೆ ಹಾಕದ ಕೈ ಕೆಳಗೆ ಬರ್ತಾ ಇದೆ. ಜೇಬು ತಳದಲ್ಲೇ ಹರಿದೋಗಿದೆ. ನುಂಗಪ್ಪ ಶೆಟ್ರು ಕೊಟ್ಟ 1 ರೂಪಾಯಿ ಬಂಗಾರದ ನಾಣ್ಯವನ್ನು ಜೇಬೊಳಗೆ ಹಾಕದ್ನಲ್ಲ, ಅಲ್ಲೇ ಬಿದ್ದೋಯ್ತು. ಬರೀ ಜೇಬ್ ಮಾತ್ರ ಕೈಲಿ ಹಿಡ್ಕೊಂಡ್ ಬಂದವನೇ. ಅರ್ಥ ಮಾಡ್ಕೊಂಡ್ರೆ ಈ ನಮ್ಮಪ್ಪನ ಆಟವನ್ನ. ಅರಮನೆ ಕುಂಬಳಕಾಯಿನಂತೂ ಮನೆಗೆ ತರಲಿಲ್ಲ. ಕುಂಬಳಕಾಯಿನೊಳಗಿದ್ದ ಮುತ್ತು ರತ್ನ ಕಣ್ಣಿಗೆ ಕಾಣಿಸ್ಲಿಲ್ಲ. ಕುಂಬಳಕಾಯಿ ರುಚಿ ಅಂತೂ ನೋಡ್ಲೇ ಇಲ್ಲ. ಕುಂಬಳಕಾಯಿನ ಮಾರಿದ 1 ರೂಪಾಯಿನಾದ್ರೂ ದಕ್ಷೋದಕ್ಕೆ ಬಿಟ್ನ ಈ ಪರಮಾತ್ಮ. ತಿಳ್ಕೊಳ್ಳಿ, ಕೈಗೆ ಬಂದು ತುತ್ತನ್ನ
ಬಾಯಿಗೆ ಬರದ ಮಾಡಿಬಿಡ್ತಾನಂತೆ. ಶನಿದೇವರ ಪಾಲಕ್ಕೆ, ನೀಲವರ್ಣನ ಪಾಲಕ್ಕೆ, ತುಳಸಿ ಪೂಜಿಪರ ಪಾಲಕ್ಕೆ, ಒಳಗೆರೆ ಕ್ಷೇತ್ರಾಧಿಪತಿಯ ಪಾಲಕ್ಕೆ. ಕೂಗಿತ್ತೆ ಒಂಚೂರ ಅಯ್ಯೋ ಶಿವ, ಎಲ್ಲ ಮಾತಾಡ್ಕೊಂಡ್ಬಿಟ್ರೆ ನಗದ ಕೂಗ್ಬೇಡ ಕಮೆದಿ ಏನ್ ಮಾಡೋದು, ಕೂಗಿ ನಮ್ನ ಇದ್ ಮಾಡ್ತಾನೆ ಅಂತ. ನೀವು ಕೂಗದಷ್ಟು ನಿಮ್ಮ ಅಕೌಂಟ್ಗೆ ಹೋಗಿ ಸೇರ್ತಾದ, ಅಲ್ಲಿ ನೋಡ್ತಾವನೆ ಭಗವಂತ ಕೂತ್ಕೊಂಡು. ಹೌದು, ಈ ಪರಮಾತ್ಮನ ಆಟ ನೋಡಿ ಅಂತದ್ದು. ಅರಮನೆಯಲ್ಲಿ ವಿಕ್ರಮ ಮುಸ್ಸಂಜೆ ಆಯ್ತಲ್ಲ, ಹೆಂಡತಿಗೆ ಹೇಳ್ಕೊತಾನೆ. ಅಲ್ಲ, ಇಷ್ಟೊತ್ತಿಗೆ ಕುಂಬಳಕಾಯಿ ತಕೊಂಡು ಮನೇಲಿ ಕತ್ತರಿಸಿರ್ತಾನಲ್ವಾ, ಹೆಂಡತಿಗೆ ಹೊಸ ಸೀರೆ, ಮನೇಲಿ ಹಬ್ಬದ ಅಡಿಗೆ 2-3 ಸಾರಿ ಊಟ ಮಾಡ್ಬಿಟ್ಟಿರ್ತಾನಲ್ವಾ ಅಂತ ಹೇಳ್ಕೊತಾ ಇದ್ದಾನೆ. ಅಲ್ಲಾಗಿರೋ ಕಥೆನೇ ಬೇರೆ. ತಾಯಿ ಅಲ್ಲಿಂದ ಬಂದು ದುಡ್ಡು ಕೊಡ್ತಾವ್ರ ನೋಡಪ್ಪ, ಅಲ್ಲಿಂದ ಬಂದದ ಅಮ್ಮ. ತಾಯಿ ಇಸ್ಗ ಇನ್ನೂ ಒಂದು 50 ವರ್ಷ ಚಂದಾಗಿಟ್ಟಿರ್ಲಿಕ್ಕವ ತಾಯಿಗ. ಜಾಸ್ತಿನೇ ಹೇಳೋದಕ್ಕೆ 100 ವರ್ಷನೇ ಚಂದಾಗಿಟ್ಟಿರ್ಲಿ. 100 ರೂಪಾಯಿ ಕೊಟ್ರೆ ಹೆಸರೇನವ? ಚಿನ್ನಮ್ಮ ನಿನ್ ಬದುಕು ಚಿನ್ನವಾಗಿರ್ಲಿ ಹೋಗವ. 100 ರೂಪಾಯಿಗಳನ್ನು ಕೊಟ್ಟವ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ಲಿ. ಅಲ್ಲಿಂದ ಬಂದವ್ರೆ, ಇಲ್ಲಿ ಮುಂದೆ ಸುಮ್ ಕೂತಾರೆ ಅವರು. ಕೊಡ್ತಾರ ಸುಮ್ಗಿರಿ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಬಾಳೆ ಬದುಕಿದವರು. ಅವರ ಆಶೀರ್ವಾದ ಸದಾ ಇರಲಿ. ದುಡ್ಡು ಕೊಡೋದು ಮುಖ್ಯವಲ್ಲ, ಆ ತಾಯಿಂದರು ಗುರು ಹಿರಿಯರ ಆಶೀರ್ವಾದ ನಮಗೆ ಸದಾ ತುಂಬಿರಲಿ. ಯಾಕೆಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ 3 ತಂಡಗಳು, ನನ್ನ ಮತ್ತು ಇವಂದು ಒಂದು ತಂಡ ಇದೆ, ಈಗ ಇನ್ನೊಬ್ಬ ತಂಡ ಮೂಗೂರು ಚೌಲ್ಟ್ರಲ್ಲಿ ಆರ್ಕೆಸ್ಟ್ರಾ ಮಾಡ್ತಾವನೆ. 3 ತಂಡಗಳು ಕೂಡ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಹೋಗ್ತೀವಿ. ಆದ್ರಿಂದ ನಿಮ್ಮ ಆಶೀರ್ವಾದದಿಂದ, ಯಾಕೆಂದರೆ ನಾನು ನಿಮ್ಮ ತಾಲೂಕಿನವನೇ. ನನ್ನ ತಾಲೂಕು ಅಂದರೆ ನಂಜನಗೂಡಿನ ನಂದಾದೀಪಗಳು ಅಂತ ಕರೀತಾರೆ ಎಲ್ಲ ಕಡೆ ನಮ್ಮನ್ನ. ಬದ್ದಾಳ್ ಶಾಸ್ತ್ರಿ, ಬದ್ದಾಳ್ ಶಾಸ್ತ್ರಿ ನೀನೇ ಹೇಳ್ಕೊಬಿಡ್ತಿದ್ದೆಲ್ಲ ಅವ್ರಿಗೆ. ಅವ್ರು ಅನ್ನೋದು ಹೇಳೋದೇ ಅಷ್ಟೇ. ಅಂದ್ರೆ ಈ ಒಂದು ಪವಿತ್ರವಾದಂತಹ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ನೋಡಿ ವಿಕ್ರಮರಾಜ ಹೆಂಡತಿಗೆ ಹೇಳ್ಕೋತಾನೆ. ಏನಂತ? ಇಷ್ಟೊತ್ತಕ್ಕೆ ತಗೊಂಡೋಗಿ ಕುಂಬಳಕಾಯಿ ಕತ್ತರಿಸಿರ್ತಾನೆ ಅಲ್ವಾ ಅಂತ. ಅದರಲ್ಲೇನಾಗಿದೆ, ಅಲ್ಲಿ ಕಥೆನೇ ವಿಚಾರ ವಿಚಿತ್ರವಾಗಿದೆಯಲ್ಲ. ಅರ್ಧರಾತ್ರಿ ಆದ್ರೂ ವಿಕ್ರಮನಿಗೆ ಅವತ್ತೂ ನಿದ್ದೆ ಬರಲಿಲ್ಲ. ಏನೋ ಒಂಥರ ಸಂಕಟ ಆಗ್ತಿದೆಯಲ್ಲ ಇವತ್ತು. ನಿನ್ನೆ ದಿವಸ ಆ ವೇದಶರ್ಮನ ಮನೇಲಿ ಎಂಥ ಗೋಳಾಟ ಇತ್ತು. ಇವತ್ತು ಅದೆಷ್ಟು ನೆಮ್ಮದಿಯ ನಿದ್ರೆ ಮಾಡ್ತಿದ್ದಾರೆ ಅನ್ಸುತ್ತ. ಹಾಗೆ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಅವತ್ತೂ ಕೂಡ ಬೀದಿ ಒಳಗಡೆ ಬರ್ತಾ ಇದ್ರೆ ಎಲ್ಲಾ ಬೀದಿಲು ಜನ ಮಲಗವ್ರೆ. ಎಲ್ಲಾ ಬೀದಿನ ಸುತ್ತಕೊಂಡು ಬ್ರಾಹ್ಮಣೋತ್ತಮರ ಬೀದಿಗೆ ಬಂದಲ್ಲ, ಅದೇ ರೀತಿ ಕೂಗಾಟ ಗೋಳಾಟ ಕೇಳ್ತಾ ಇದೆ. ವಿಕ್ರಮ ಬೆಚ್ಚಿ ಬಿದ್ದ. ಇಲ್ಲಪ್ಪ, ಕುಂಬಳಕಾಯಿ ತುಂಬ ಮುತ್ತುವೃತ್ತಗಳನ್ನು ತುಂಬಿಕೊಟ್ರು ದರಿದ್ರೆ ಇಂಗ್ಲಿಲ್ವಾ? ಅಥವಾ ನಾನು ಕೊಟ್ಟ ಕುಂಬಳಕಾಯಿ ನೀವು ಇನ್ನು ಮನೇಲಿ ಕತ್ತರಿಸೇ ಇಲ್ವಾ? ಇಲ್ಲ, ಇವನ್ನ ನೇರವಾಗಿ ಅರಮನೆ ಕರೆದು ನೇರವಾಗಿ ಕೇಳ್ಬಿಡ್ಬೇಕು ಅಂತ ವಿಕ್ರಮ ಬೆಳಗಾಗುವುದನ್ನು ಕಾದಿದ್ದಾನೆ. ಆ ಬೆಳಗಾಗ್ತಿರ್ಬೇಕಾದ್ರೆ ಯಾರಲ್ಲಿ ಏನಪ್ಪ ಮಹಾಪ್ರಭು ನಿನ್ನೆ ಕರ್ಕೊಂಡ್ಬಂದಿರಲ್ಲ ವೇದಶರ್ಮ ಪಂಡಿತೋತ್ತಮರವರ ತುರ್ತಾಗಿ ಇವತ್ತು ಬರಮಾಡಿ. ಇವತ್ತು ಅವ್ರನ್ನೇ ಹೋಗ್ರಿ, ಹೇಳ್ದಷ್ಟು ಕೇಳ್ರಿ. ಆಯ್ತು ಬಿಡಿ ಮಹಾಪ್ರಭು. ಸಾಯ್ ಪಂಡಿತ್ರೆ ಇವ್ರು ಬಂದ್ರು. ವೇದಶರ್ಮ ಪಂಡಿತೋತ್ತಮರೇ, ಹೇಳಪ್ಪ. ಮಹಾಪ್ರಭುಗಳು ಇವತ್ತು ಕೂಡ ನಿಮ್ಮನ್ನೇ ಬರಮಾಡಿದ್ದಾರೆ, ಬೇಗ ಬನ್ನಿ ಸ್ವಾಮಿ. ನಿನ್ನೆ ಕರೆದ್ಬಿಟ್ಟು ಮಹಾರಾಜ ಒಂದು ಕುಂಬಳಕಾಯಿ ಕೊಟ್ಟಿದ್ದ, ಇವತ್ತು ಸೋರೆಕಾಯಿ ಕೊಡ್ತಾನೋ ಹೀರೆಕಾಯಿ ಕೊಡ್ತಾನೋ, ಅದನ್ನೇ ತಂದು ಮಕ್ಕಳಿಗೆ ಸಪ್ಪೆ ಉಪ್ಪು ಅದನ್ನೇ ಹಾಕಬೇಕು ಅಂತ ಮನೆ ಕಡೆ ಬರ್ತಿರ್ಬೇಕಾದ್ರೆ, ಅರಮನೆ ಕಡೆ ಬರ್ತಿರ್ಬೇಕಾದ್ರೆ ವಿಕ್ರಮ ಹತ್ರ ಕರೆದು, ಸ್ವಾಮಿ ಹತ್ರ ಬನ್ನಿ. ಹೇಳಿ ಮಹಾಪ್ರಭು, ಇವತ್ತು ಕೂಡ ನನ್ನನ್ನು ಬರಮಾಡಲು ಕಾರಣ ಏನಿಲ್ಲ. ನಿನ್ನೆ ಇಷ್ಟೊತ್ತಲ್ಲೇ ನಾನೊಂದು ಕುಂಬಳಕಾಯಿ ಕೊಟ್ಟಿದ್ನಲ್ಲ, ರುಚಿಯಾಗಿತ್ತು. ಅದನ್ನ ತಿಂದಿದ್ರೆ ತಾನೇ ಮಹಾರಾಜ ರುಚಿ ಗೊತ್ತಾಗೋಕೆ ಅಂದ್ಕೊಂಡೆ. ನೀವಿನ್ನೂ ಆ ಕುಂಬಳಕಾಯಿನ ಕತ್ತರಿಸೇ ಇಲ್ಲ ಅಂತ ಅನ್ಕೊಂಡೆ. ಕತ್ತರಿಸಿದ್ರೆ ಗೊತ್ತಾಗ್ತಿತ್ತು ಅದ್ರ ಆಶ್ಚರ್ಯ ಏನು ಅಂತ. ಕುಂಬಳಕಾಯಿನ ಮನೆಗೆ ತಗೊಂಡೋಗಿದ್ರೆ ತಾನೆ ಮಹಾಪ್ರಭು ಕುಂಬಳಕಾಯಿ ಕತ್ತರಿಸೋದಕ್ಕೆ. ಏನಂದ್ರಿ? ನಾನು ಕೊಟ್ಟು ಕುಂಬಳಕಾಯಿನ ಮನೆಗೆ ತಗೊಂಡು ಹೋಗ್ಲಿಲ್ವಾ? ಏನ್ರಿ ಮಾಡಿದ್ರಿ ಕುಂಬಳಕಾಯಿನ ಹೇಳ್ರಿ ಮಹಾಪ್ರಭು. ನನ್ನ ಮನೆಯಲ್ಲಿ ಬಡತನ ಅನ್ನೋದು ಕಿತ್ತು ತಿಂತಾ ಇದೆ ಮಹಾರಾಜ. ಇದನ್ನ ನಿಮ್ಮ ಹತ್ರ ಅನೇಕ ಬಾರಿ ಹೇಳ್ಕೋಬೇಕು ಅಂತ ಬಂದೆ, ಆದ್ರೆ ಹೇಳ್ಕೊಳಕ್ಕಾಗ್ಲಿಲ್ಲ. ನನ್ನ ಹೆಂಡತಿ ಒಂದು ಒಳ್ಳೆಯ ಬಟ್ಟೆ ಉಟ್ಟುಕೊಂಡು ಎಷ್ಟು ದಿವಸಗಳಾಗಿದೆ, ನನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿವಸಗಳಾಗಿದೆ. ಇನ್ನು ನೀವು ಕೊಟ್ಟಿರ್ತಕ್ಕಂಥ ಕುಂಬಳಕಾಯಿನ ತಗೊಂಡೋಗಿ ಮನೆಯಲ್ಲಿ ಉಪ್ಪಾಕೋದಕ್ಕೆ ಉಪ್ಪು ಕಾಸಿಲ್ಲದ ಕಾರಣ ಅದನ್ನು ಒಬ್ಬರು ಶೆಟ್ರಿಗೆ 1 ರೂಪಾಯಿ ಬಂಗಾರದ ನಾಣ್ಯಕ್ಕೆ ಬಾರ್ಬಿಟ್ಟೆ ಮಹಾರಾಜ. ಅದನ್ನು ದಕ್ಕಿಸ್ಕೊಳಕ್ಕಾಗ್ಲಿಲ್ಲ. ಈ ಹರಿದ ಜೇಬಳಕ್ಕೆ ಹಾಕಿ ಅದೂ ದಾರಿಲಿ ಬಿದ್ದೋಯ್ತು. ನಾನೆಂತ ನತದೃಷ್ಟ ನೀವೇ ಹೇಳಿ ಮಹಾಪ್ರಭು. ನಿಮ್ಮ ಕೊಟ್ಟಿದ್ದೆಲ್ಲ ಆ ಕುಂಬಳಕಾಯಿ ತುಂಬ ಮುತ್ತುರಂತಗಳನ್ನು ತುಂಬಿಕೊಟ್ಟಿದ್ದೆ, ಅದನ್ನೇ ಮಾರ್ಬಿಟ್ಟೆ ಹಾಗೆ ಹೇಗೆ ಅಂತ ಬೇಟಾಡ್ತಿದ್ರಲ್ಲ. ನಿಮ್ಮ ನತದೃಷ್ಟ ತನಕ ನಾನೇನು ಹೇಳಿ ಮಹಾಪ್ರಭು? ತೂಕವಾಗಿತ್ತಲ್ಲ ಕುಂಬಳಕಾಯಿ ತುಂಬ ಮುತ್ತುವೃತ್ತವನ್ನ ತುಂಬಿಕೊಟ್ಟಿದ್ರ. ಹೌದು. ಇಲ್ಲ ಮಹಾಪ್ರಭು, ಇಲ್ಲ. ಕುಂಬಳಕಾಯಿ ತುಂಬ ಮುತ್ತುವೃತ್ತವಲ್ಲ, ಇಡೀ ಉಜ್ಜಯಿನಿ ಪಟ್ಟಣವನ್ನ ನನ್ನ ಹೆಸರು ಬರ್ಕೊಟ್ರು ಕೂಡ ನನ್ನ ದರಿದ್ರವನ್ನು ಯಾರು ಹಿಂಸಕ್ಕಾಗಲ್ಲ ಮಹಾಪ್ರಭು, ಯಾರು ಹಿಂಸಕ್ಕಾಗಲ್ಲ. ಸಾಕು ಬಾಯಿ ಮುಚ್ಚಿರಿ.
ಉಜ್ಜಯಿನಿ ಪಟ್ಟಣವನ್ನೇ ಬರ್ಕೊಟ್ಟು ದರಿದ್ರ ಹಿಂಗಲ್ಲ ಆದ್ರೆ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಹೇಳ್ರಿ, ಅದನ್ನಾರು ಸರ್ ಮಾಡೋಣ. ಮಹಾಪ್ರಭು, ಒಬ್ಬ ನರಮಾನವ ತೊಂದರೆ ಕೊಡ್ತಿದ್ರೆ ಅದನ್ನು ನಿಮ್ಮ ಹತ್ರ ಹೇಳಿ ಸರ್ ಮಾಡ್ಕೋಬಹುದಾಗಿತ್ತು. ಆದ್ರೆ ನನ್ನ ಭುಜದ ಮೇಲೆ ಗ್ರಹ ಶ್ರೇಷ್ಠನಾಗಿರ್ತಕ್ಕಂಥ ಶನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದಾನೆ ಮಹಾಪ್ರಭು. ಹೌದು ಮಹಾಪ್ರಭು, ನಾನು ಈ ಆಸ್ಥಾನದ ಪಂಡಿತೋತ್ತಮ, ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂಥವನು, ನವಗ್ರಹಗಳ ಆಚಾರ ವಿಚಾರಗಳನ್ನು ಬಲ್ಲವನು. ಇದು ಯಾರಿಂದ ಕಷ್ಟ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮಹಾಪ್ರಭು. ನೀವಲ್ಲ, ಮುಕ್ಕಣ್ಣಿನ ಬಂದರೂ ಕೂಡ ಅವನ ಕಷ್ಟವನ್ನು ಯಾರು ಹಿಂಸಕ್ಕಾಗಲ್ಲ ಮಹಾಪ್ರಭು. ಇದು ಸನೇಶ್ವರನ ಪ್ರೇರಣೆ, ಸನೇಶ್ವರನ ಪ್ರೇರಣೆ ಮಹಾಪ್ರಭು, ಸನೇಶ್ವರನ ಪ್ರೇರಣೆ. ಸಮಾಧಾನ ಮಾಡ್ಕೊಳ್ಳಿ. ಮಾತಿನ ಬರದಲ್ಲಿ ಏನೇನೋ ಅಂದ್ಬಿಟ್ಟೆ. ಪಂಡಿತ್ರೆ, ನಿಮಗೆ ಬಂದಿರುವ ಆ ಶನಿ ಪ್ರೇರಣೆ ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಏರಕ್ಕಾಗಲ್ವಾ? ದಾರಿ ಏರಿಬಹುದು ಮಹಾರಾಜ, ದಾರಿ ಏರಿಸ್ಕೊಳ್ಳೋರು ಬೇಕಲ್ಲ ಹೇಳಿ. ಸುಖವನ್ನ ಯಾರು ಬೇಕಾದ್ರೆ ಇರಿಸ್ಕೋತಾರೆ ಮಹಾಪ್ರಭು, ಕಷ್ಟವನ್ನ ಏರಿಸ್ಕೋತಾರೆ ಹೇಳಿ. ಇಲ್ಲಿ ಕುಳಿತಿರ್ತಕ್ಕಂಥ ನಿಮ್ಮ ಪ್ರಜೆಗಳನ್ನೇ ಕೇಳಿ ಮಹಾಪ್ರಭು. ಯಾರಿ ಇವ್ರನ್ನ? ನಾವು ಇಲ್ಲಿ ಕೂತಿರೋನ್ನ ಕೇಳಿ. ಇವ್ರು ಇಸ್ಕೊಂಡ್ರು ಚಂದಾಗ ಅಲ್ಲಿ 3 ಜನ ಹೋಯ್ತಾವ್ರ ನೋಡಲಿ. ಯಾಕವ ಕಷ್ಟ ಇಸ್ಕೊಂಡ್ರಂತ ಸುಖದಾಳ್ತ ಬೇಕಾದ್ರೆ ಹೇಳು. ಕೂತಿರೋದೇ ಒಂದು ದೊಡ್ಡ ಕಷ್ಟ, ಇವು ಬೇರೆ ಕಷ್ಟ ಕೊಟ್ಟಂತ ಎದ್ ನಡಿ ಅಥವಾ ಬೆಳಿಗ್ಗೆ ಬೇಕಾದಷ್ಟು ಕೆಲ್ಸಗಳವ ನಮ್ಗ ಅಂತ. ನೆಂಟರುಗಳು ಬಂದಾರೆ, ನಾಷ್ಟ ಮಾಡ್ಬೇಕು. ನಾಷ್ಟ ಮಾಡಂಗಿಲ್ಲ ಕಣ, 3 ಹೊತ್ತು ಇದೆಯೇ. ಇನ್ನೇನು ಮತ್ತೆ ವಾರಣೆ ಹಸಂಗಿಲ್ಲ. ಹೊಲ ಹಸಿ 1 ವಾರ ಆಗದ, ಮೊನ್ನೆ ಹಸಿಲ್ಲ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಎಲ್ಲ ಒಳ್ಳೇದಾಯ್ತದೆ, ಕೂತ್ಕೊಂಡು ಕೇಳ್ಬೇಕು. ಸುಖದಾಳತೆಗೆ ಬೇಕಾದ್ರೆ ಐಕಳ್ಳಿ ಎಳ್ಸ್ಕೊಂಡ್ ಬಂದ್ಬಿಟ್ಟಾರು. ಬೆಲೆ ಕುಸು ಇನ್ನೇನ ಪೀಚ್ ಕಟ್ಬೇಕು ಬರ ತಿಂಗ ನಿನ್ಗ ಕೂತ್ಕೊಂಡು ಕೇಳ್ಬೇಕು 1 ಗಂಟೆ ಅಂದ್ಬಿಟ್ಟು 10 ಗ್ರಾಮ್ನಾರ ಕೊಡಿ ಅನ್ಬಿಟ್ಟು 1 ಗಂಟೆ ಕೂತ್ಕೊಂಡು ಕೇಳೋರು. ಸುಖದಾಳತೆ ಮನಿ ಕಳೋರು ಎದ್ಬಿಡ್ರು ಬೇಕಾರೆ ಇಂಚೂರು ಕೂತಿರೋರು ಮನಿಗೆ ಹೆಂಗ್ ಮನಗಿದ್ರು ಸುಮ್ಮನೆ. ಈಗ ಈ ಕ್ಲಾಸ್ ಬಿಡು, ಮಾತಾಡಂಗಿಲ್ಲ ಮತ್ತ ಸರಿ ಜಾಗ ಸಿಕ್ಕದ ಮತ್ತೆ ಇನ್ನೇನಬೇಕು. ಅದಕ್ಕೆ ನೋಡಿ ಬೇರೆ ಕಥೆಯಾಗಿದೆ ದೊಡ್ಡಬೋದಾಗಿತ್ತು. ಈ ಭಗವಂತನ ಕಥೆನ ಕೂರ್ತ ಮೇಲೆ ಪೂರ್ತಿ ಕೇಳ್ಬಿಡ್ಬೇಕು. ಇನ್ನೇನು ನವಗ್ರಹ ಪೂಜೆ ಬರುತ್ತೆ, ಒಂದೊಂದು ಗ್ರಹದ ಮಹಿಮೆಯ ಭಗವಂತನಿಗೆ ಅರ್ಪಿತವಾಗುತ್ತೆ. ನಿಜವಾಗ್ಲೂ ಕೂಡ ಒಂದು ಕಥೆ ಮಾಡಿಸಿದಷ್ಟು ಪುಣ್ಯ ನಮಗೆ ಸಿಗುತ್ತೆ ನೋಡಿ ಇಂಥ ಜಾಗದಲ್ಲಿ ಕೂತಾಗ. ಈ ಮಾತನ್ನೆಲ್ಲ ಅವನಂದ. ಸುಖವನ್ನೇ ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನೇ ಯಾರು ಇಸ್ಕೋತಾರೆ? ವಿಕ್ರಮ ಹೇಳ್ತಾನೆ, ನಾನು ಇಸ್ಕೋತೇನೆ. ಪ್ರಭು, ನೀವು ಕಷ್ಟವನ್ನು ಇಸ್ಕೊಬಿಟ್ರೆ ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾನು ಹೇಳದಷ್ಟು ನಿಮಗೆ ಕೇಳೋದು ನಿಮ್ಮ ಧರ್ಮ. ನಾಳೆ ಮುಂಜಾನೆ ವಿಧಿವಿಧಾನಗಳಲ್ಲಿ ನಿಮಗೆ ಬಂದಿರುವ ಆ ಶನಿ ಪ್ರೇರಣೆ ನನಗೆ ದಾರಿ ಎರೆದು ಬಿಡಿ. ನನ್ನ ಮಾತು ಕೇಳಿ ಮಹಾಪ್ರಭು. ನೀವು ನನ್ನ ಮಾತು ಕೇಳ್ರಿ, ನಿಮ್ಮಿಷ್ಟ ಮಹಾಪ್ರಭು. ಬೆಳಗಾಗುವಟ್ರಲ್ಲಿ ಜನಗಳೆಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡವ್ರೆ. ಅಲ್ಲಪ್ಪ ಎಂತ ಮಹಾರಾಜನೇ ಇವನು, ಇನ್ನೊಬ್ಬ ಬಡವನ ಕಷ್ಟವನ್ನ ತಾನು ದಾರಿ ಏರಿಸ್ಕೋತಾ ಇದ್ದಾನಲ್ಲ ಅಂದ್ರೆ ಗಗನ ಮಂಡಲದಲ್ಲಿ ಪರಮಾತ್ಮ ಆರ್ಭಟಿಸ್ತಾ ಇದ್ದಾನೆ. ಎಲ್ಲೆಲ್ಲೋ ವಿಕ್ರಮ, ಅದು ಶನಿ ಪ್ರೇರಣೆ ಬೇಡ 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 ಅಂತ ಹೇಳಿದ್ರು ನೀನು ದಾರಿ ಏರಿಸ್ಕೋತಾ ಇದೆಯಲ್ಲ. ನಾನು ಚಕ್ರವರ್ತಿ, ನನ್ನನ್ನೇನು ಮಾಡಬಲ್ಲ ಈ ಶನಿ ಎಂಬುದಾಗಿ ದಾರಿ ಏರಿಸ್ಕೋತಾ ಇದೀಯಾ ವಿಕ್ರಮ? ಆ ಬಡ ಬ್ರಾಹ್ಮಣನಿಗೆ ಊಟ ಬಟ್ಟೆ ಗತಿಯಿಂದ ಮಾಡಿದ್ದೆ, ನಿನ್ನನ್ನೇನು ಮಾಡ್ತೀನಿ ಗೊತ್ತಾ? ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರ್ದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರ, ನಾನು ಛಾಯಾಸುತನೆ, ನಾನು ರವಿನಂದನೇ. ದಾರಿ ಏರಿಸ್ಕೋ ವಿಕ್ರಮ, ದಾರಿ ಏರಿಸ್ಕೋ. ತುಳಸಿ ಮತ್ತು ಬಿಲ್ಪತ್ರೆಯ ದಳದಿಂದ ದಾರಿ ಏರಿತಾ ಇದ್ದಾನೆ ಶನಿದೇವ. ಓಂ ನೀಲವರ್ಣನೇ ನಮಃ, ಓಂ ಛಾಯಾಸುತನೇ ನಮಃ, ಓಂ ಶನಿದೇವ ಅಭಯವನೇನಯ್ಯ, ಕರುಣೆಯ ತೋರಯ್ಯ ಪ್ರಭುವೇ. ಓಂ ಚರಿಪುರುಷನೇ ನಮಃ, ಕರುಣೆಯ ತೋರಯ್ಯ. ಶನಿದೇವನ ಪಾರ್ಕೆ, ನೀಲವರ್ಣನ ಪಾರ್ಕೆ. ಯಾವ ದೇವ್ರಿಗೂಗಿ ಅದ್ರ 16 ಕೇಳೋಂತಾಡಲ್ಲಿ. ಒಳಗೆರೆ ಶನೇಶ್ವರ ಸ್ವಾಮಿ ಪಾರ್ಕೆ, ಮಲೆ ಮಾದೇಶ್ವರನ ಪಾರ್ಕೆ. ಕುಂಡ್ಗಣ್ಣಕ್ಕಿಂತ ಮೆಟ್ಗಣ್ಣ ನಾವು ಆಸೆ ಕಂಬಿಡ್ತೀವಿ. ಒಟ್ಟು ನೀವು ಕೂಗದಿರೋ ಪರವಾಗಿಲ್ಲ, ಸುಮ್ ಕೂತಿದ್ರು ಸಾಕು ನಮಗೆ. ಯಾಕೆಂದ್ರೆ ಮೆಜಾರಿಟಿ ತೋರಿಸ್ಬೇಕು ನಾವು. ಮೆಜಾರಿಟಿ ಇದ್ದಷ್ಟು ನಮ್ಗೆ ಒಳ್ಳೇದು. ಅಯ್ಯೋ ನಾವು ತಾನೇ ಎಲ್ಲಿಗೆ ಹೋಗೋ ಇಷ್ಟೊತ್ಲಿ ಮಾತು ಬಲ್ಲಯ್ಯ. ಅವರಿಗೆ ಮೈಕಾರ ಮಾದೇಶ್ವರ ಒಳ್ಳೇದು ಮಾಡ್ಲಿ ಅಂತ ಮಾದಪ್ಪನ ಒಂದ್ಸಾರಿ ಸ್ಮರಣೆ ಮಾಡಿಬಿಡೋಣ. ನೆನೆದವರ ಮನದಲ್ಲಿ ಮಾದಪ್ಪ, ಬೇಡಿದವರಿಗೆ ಬೇಡದ ಭಾಗ್ಯವನ್ನು ಕೊಡುವ ಮಾದಪ್ಪ, ಇಷ್ಟಾರ್ಥದಾಯಕನಾದ ಮಾದಪ್ಪ. ಉಗೇ ಮಾತು ಮಲ್ಲಯ್ಯ. ಚಂದ ನೋಡಿರೋ ನಮ್ಮ ಹಿರಿಗೆ
ಪುರವ ನೋಡಿರೋ ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ ಮೂರು ಕಣ್ಣುಳ್ಳವನ ಮುಗಿಲು ಭಂಡಾರವನ ಮುದ್ದಾದ ಮಗವ ನೋಡಿರೋ ಮೈಕಾದ ಬಿದ್ದು ಬೇಡಿರೋ ಚಿನ್ನಾದ ನೀರಲ್ಲಿ ಕುಂದು ಬರುವ ಅಂಗುಳ್ಳ ಮಗವ ನೋಡಿರೋ ಚಿನ್ನಾದ ತೇರಲ್ಲಿ ಬಿದ್ದು ಬರುವ ಅಂಗುಳ್ಳ ಮಗವ ನೋಡಿರೋ ನಮ್ಮ ಸ್ವಾಮಿ ದೇವಿಗೆ ಬಂದಿರೋ ಅಂದದ ಗಿರಿಜನ ನೋಡಿರೋ ನಮ್ಮ ಮಾವಿನ ಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ ಮಾದೈನ ಗಿರಿಯಲ್ಲಿ ಮುಂಗಾರ ಮಳೆಯಲ್ಲಿ ಮಲ್ಲಿಗೆ ಮೊಗ್ಗು ಅರಳ್ಯಾವೋ ಮಲ್ಲಿಗೆ ಮುಗ್ಗು ಅರಳಾವೋ ಮಲ್ಲಿಗೆ ಮೊಗ್ಗು ಅರಳ್ಯಾವೋ ಮಾದೈನ ಗಿರಿಯಲ್ಲಿ ಕಪ್ಪು ಸೂಸ್ಯಾವೋ ಮಲ್ಲಿಗೆ ಮೊಗ್ಗು ಅರಳಾವೋ ಮಾದೇವೆ ಹಿರಿಯಲ್ಲಿ ಕಂಪು ಸೂಸ್ಯಾವೋ ಹಿರಿಯಲ್ಲಿ ಕಂಪು ಸೂಸ್ಯಾವೋ ಹಿರಿಯಲ್ಲ ಕಂಪು ಸೂಸ್ಯಾವೋ ಸ್ವಾಮಿಯ ಗುಡಿಯಲ್ಲಿ ಲಭಿಸ್ಯಾವೋ ಅಂದದ ಗಿರಿಜನ ನೋಡಿರೋ ನಮ್ಮ ಮಾದೈನ ಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ ಮೂರು ಕಣ್ಣುಳ್ಳವನ ಮುಗಿಲು ಬಣ್ಣಾದವನ ಉದಾರ ಮಗವ ನೋಡಿರೋ ಮೈಕಾದ ಬಿದ್ದು ಬೇಡಿರೋ ಚಿನ್ನಾದ ತೀರಲ್ಲಿ ಕುಂದು ಬರುವ ಅಂಗುಳ್ಳ ಮಗವ ನೋಡಿರೋ ಚಿನ್ನಾದ ತೇರಲ್ಲಿ ಬಿದ್ದು ಬರುವ ಅಂಗುಳ್ಳ ಮಗವ ನೋಡಿರೋ ನಮ್ಮ ಸ್ವಾಮಿ ಗುಡಿಯಲ್ಲಿರೋ ಗದಗಿರಿ ಕಿರೀಟ ನೋಡಿರೋ ನಮ್ಮ ಮಾವಿನ ಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ ಅಮೆಯ ಗುರಿಯ ಗೋಪುರವ ನೋಡಿರೋ ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ ಉಗೇ ಮಾತಾ ಮಲ್ಲಯ್ಯ ಮಲ್ಲೇಶ್ ಅವರಿಗೆ ಕಾರ್ಯಕ್ರಮ ಮೆಚ್ಚಿ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಖಾತೆ ತೆರೆದಿದ್ದಾರೆ. ಭಗವಂತ ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಜಗದೊಳಗೆ ಪರಮಾತ್ಮನ ಭಕ್ತಿ ದೊಡ್ಡದು ಅನ್ನೋದಕ್ಕೆ ನೋಡಿ ದಾರಿ ಏರಿಸ್ಕೊಂಡ ವಿಕ್ರಮ ಅವರ ಸಂಪೂರ್ಣವಾದ ಕಷ್ಟಗಳನ್ನು ದಾರಿ ಏರಿಸ್ಕೊಂಡ್ಬಿಟ್ಟ. ದಾರಿ ಏರಿಸ್ಕೊಂಡು ವಿಕ್ರಮ ಸುಮ್ಮನೆ ಕೂತುಕೊಳ್ಳಿಲ್ಲ. ಯಾರಲ್ಲಿ? ಮಹಾಪ್ರಭು ಬಳುವಳಿಯನ್ನು ಕೊಟ್ಟು ಕಳಿಸಿ ಅವರಿಗೆ. ಆಗಲಿ ಮಹಾಪ್ರಭು. ಸನೇಶ್ವರನ ಪ್ರೇರಣೆಯನ್ನು ದಾರಿ ಏರಿಸ್ಕೊಂಡಲ್ಲ. ಆದಿಲೋಗ ಮಾರವ ಮನಗ್ನು ಗೋಗವ ಅಂದಾಗ ಆಯ್ತು ಇವನ ಕತೆ. ದಾರಿ ಏರಿಸ್ಕೊಂಡಾಗ್ಲೇ ಇವನ ಕತೆ ಕೆಡ್ತು ಅಂತ ಅವ್ರಿಗೆ ಬಳುವಳಿ ಕೊಟ್ಟು ಕಳಿಸ್ಬಿಟ್ಟೆ. ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಬಾಳಿ ಅಂತ. ದಾರಿ ಏರಿಸ್ಕೊಂಡು ವಿಕ್ರಮ ಸುಮ್ಮನೆ ಕೂತ್ಕೊಳ್ಳಿಲ್ಲ. ನೋಡಿ ಕೇಳಿದ್ರೆ ಪಂಡಿತರೆ, ಒಂದು ಗ್ರಹ ದೋಷವಾದದಕ್ಕೆ ಎಂತ ಕಷ್ಟಪಡಬೇಕಾಯ್ತು. ಹೌದು. ಎದ್ದವ್ರೆ ಇವರು ಹೆಸರ ಅವರ ಎಷ್ಟು ಬೇಗ ಅವ್ರ ಕಷ್ಟ ಪರಿಹಾರ ಮಾಡಿದೆ ನಾನು. ಇದೇ ನನ್ನ ಸಂತೋಷ. ಅದಕ್ಕೆ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು ಮಹಾಪ್ರಭು? ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆ ಮಾಡಿಬಿಟ್ರೆ ನಮಗೆ ಯಾವ ದೋಷನೂ ಇಲ್ವಲ್ಲ, ಏನಂತೀರಾ? ಒಳ್ಳೆ ಅಭಿಪ್ರಾಯ ಮಹಾಪ್ರಭು. ಅದಕ್ಕೆ ನಾವು ಗ್ರಹಗಳ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡಿರೋನ ಕರ್ಸ್ಬೇಕಲ್ವ ಮಹಾಪ್ರಭು? ಮೊದಲ ಕೆಲಸ ಮಾಡಿ. ಆಗ್ಲಿ ಮಹಾಪ್ರಭು. 9 ಜನ ಪಂಡಿತೋತ್ತಮರ ಬರಮಾಡಿ ಅಂದಾಗ ಕಂಕಳಲ್ಲಿ ಪುಸ್ತಕ ಹಿಡ್ಕೊಂಡು ನೀವು ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದೀರಿ? ಸೂರ್ಯ. ಹೇಳಿ ಹೇಳಿ ಜೋರಾಗಿ. ಅದಕ್ಕೆ ಶುಕ್ರ. ನಾವು ಗುರುಸ್ವಾಮಿ, ನೀವು ತಾವು ನಾವು ರಾವು ಕೇತುಗಳು.
ನೀವೆಲ್ಲ ಸುಮ್ಮನೆ ಗಂಡಸರುಗಳ ಕಣ 9 ಜನ ಇದ್ದವರು. ಇಲ್ಲಿ ಏನಾಗಿದೆ, 9 ಜನ ಪಂಡಿತೋತ್ತಮರು ಕಂಕಳಲ್ಲಿ ಪುಸ್ತಕ ಹಿಡ್ಕೊಂಡು ಬಂದ್ರಲ್ಲ, ಸಾಲಾಗಿ ಕೂತವರೇ, ಒಬ್ಬೊಬ್ಬರು ಒಂದೊಂದು ಗ್ರಹದ ಬಗ್ಗೆ ವರ್ಣನೆ ಮಾಡೋದಕ್ಕೆ ಪರಿಣಿತರಾಗಿ ಬಂದು ಕೂತವರು. ವಿಕ್ರಮ ಹೇಳ್ತಾನೆ, ಆಯಾ ಗ್ರಹಗಳನ್ನು ನೀವೇ ಭಕ್ತಿಯಿಂದ ನಿವೇದನೆ ಮಾಡಿ ಪ್ರತಿಯೊಂದು ಗ್ರಹಗಳ ಬಗ್ಗೆ ವರ್ಣನೆ ಮಾಡಿ ಹೇಳಬೇಕು ಅಂದಾಗ ವಿಕ್ರಮರಾಜ, ನಾವು ಗ್ರಹಗಳ ಬಗ್ಗೆ ವರ್ಣನೆ ಮಾಡ್ತೀವಿ, ಆಯಾ ಗ್ರಹಗಳಿಗೆ ಅಲ್ಲಲ್ಲಿ ಪೂಜೆ ಆಗಬೇಕು ಅಗತ್ಯವಾಗಿ, ಯಾರಲ್ಲಿ ಪೂಜೆಗೆ ಏರ್ಪಾಡು ಮಾಡಿಕೊಳ್ಳಿ ಎಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಒಳಗೆರೆ ಗ್ರಾಮದ ಭಗವಂತನಾದ ಸನೇಶ್ವರನ ದೇವಸ್ಥಾನ. ನಾಳೆ ಜಗದ್ಗುರುಗಳು ಬಂದು ಪಾದ ಮೆಟ್ಟಿ ಲೋಕಾರ್ಪಣೆ ಮಾಡ್ತಾರೆ ನೋಡಿ ದೇವಸ್ಥಾನವನ್ನ. ಎಷ್ಟೋ ವರ್ಷಗಳಿಂದ ಒಂದು ಫೋಟೋವನ್ನ ಮೆರವಣಿಗೆ ಮಾಡಿ ಊರೆಲ್ಲ ಪ್ರತಿ ಶನಿವಾರ ಇಲ್ಲಿ ಪ್ರತಿ ಶನಿವಾರ ಎಡಬಿಡದೆ, ಬಹಳ ಸಂತೋಷ ಆಯಿತು ಕೇಳ್ಬಿಟ್ಟು ಇದನ್ನ. ಪ್ರತಿ ಶನಿವಾರ ಎಡಬಿಡದೆ ಭಗವಂತನ ಮೆರವಣಿಗೆ ಮಾಡಿ ಒಂದು ಹಳೆಯ ಆಸ್ಪತ್ರೆಯಲ್ಲಿ ಅಷ್ಟು ವರ್ಷಗಳ ಕಾಲ ಅದನ್ನ ಫೋಟೋನ ಇಟ್ಟು ಅಲ್ಲಿ ಹೋಮ ಮಾಡಿ ಭಗವಂತನಿರಿಸಿ ಆ ಬರ್ತಕ್ಕಂಥ ಮಂಗಳಾರತಿ ದಕ್ಷಿಣನೆ, ಯಾಕಂದ್ರೆ ಯಾವ ದೇವ್ರ ದುಡ್ಡೇವ್ರು ನಾವು ತಗೋಬೋದು ಧೈರ್ಯವಾಗಿ, ಇವನ್ನ ತಗೊಳಕ್ಕಾಗಲ್ಲ. ಯಾಕಂದ್ರೆ ಹಗಲು ರಾತ್ರಿ ಸುಮ್ಮನೆ ನೋಡ್ತಾನೆ ಇರ್ತಾನೆ. ಇವನ್ಗೊಂದು ಕಾಸು ಹಾಕದವ್ರನ್ನೂ ಪರೀಕ್ಷೆ ಮಾಡ್ತಾನೆ, ಒಂದು ಕಾಸು ತಗೊಂಡವ್ರನ್ನೂ ಬಿಡದೆ ಪರೀಕ್ಷೆ ಮಾಡ್ತಾನೆ. ಜಗದಲ್ಲಿ ತ್ರಿಮೂರ್ತಿಗಳನ್ನೇ ಬಿಡದವನು ಮಹಾನುಭಾವನು ಪರಮಾತ್ಮನು ಕೈಲಾಸವಾಸನು. ಯಾರು ಆ ಕೈಲಾಸವಾಸನ ರುದ್ರಾಂಶದಿಂದ ಹುಟ್ಟಿದವನು ಈ ಶನೇಶ್ವರನು. ನೀವು ಯಾರನ್ನಾದ್ರೂ ಪೂಜೆ ಮಾಡಿ ಬಿಡಿ, ಇವನ ಕಥೆನ ಕೂತ ಮೇಲೆ ಭಕ್ತಿಯಿಂದ ಕೇಳಬೇಕಂತೆ. ಇವತ್ತಂಥ ದಿವಸ ಈ ಪರಮ ಪವಿತ್ರವಾದಂಥ ಈ ಕಥೆ ನಾಳೆ ಬಿದ್ದಿತ್ತು. ನಾಳೆ ಇಷ್ಟು ಜನ ಇರ್ತಿರ್ಲಿಲ್ಲ, ಯಾಕಂದ್ರೆ ಧಾರ್ಮಿಕ ಸಭೆ ಮಗದು ಊಟ ಆದಮೇಲೆ ಮುಗೀತು. ಎಷ್ಟೋ ಜನ ಊರಿಗೆ ಹೊಂಟೋಗೋರು. ಈಗೆಲ್ಲ ಬರ್ತಾನೆ ಇದ್ದಾರೆ, ಇನ್ಕಮಿಂಗ್ ಕಾಲೇ ಜಾಸ್ತಿ ಅದ ಇನ್ನುವೇ. ಅದರಿಂದ ಇದನ್ನ ಡೇಟ್ನ ಹಿಂದಕ್ಕೆ ಹಾಕಿ ನಾನು ಒಂದು ಮದುವೆ ಕಾರ್ಯಕ್ರಮ ಒಪ್ಕೊಂಡಿದ್ದೆ. ಅದನ್ನ ಮಗನ ಕಳಿಸಿ ಅಲ್ಲಿಗೆ ಮೂಗೂರು ಚೌಲ್ಟ್ರಿಗೆ, ನಮ್ಮ ಸ್ನೇಹಿತರ ಮದುವೆ ಆಯ್ತು ಬಿಡಿ ಸ್ವಾಮಣ್ಣ ಇವತ್ತೇ ಮಾಡೋಣ ಅಂತ. ಈಗ ಒಂದು ತಿಂಗಳು 2 ತಿಂಗಳಿಂದ ಇದನ್ನ ಇವರು ಹೆಚ್ಚು ಕಮ್ಮಿ ಬುಕ್ ಮಾಡೇ 3-4 ತಿಂಗಳಾಗಿದೆ ಈ ಕಾರ್ಯಕ್ರಮನ. ಅದ್ಭುತವಾದ ಈ ಕಾರ್ಯಕ್ರಮ, ಶನೇಶ್ವರನ ಈ ಕಾರ್ಯಕ್ರಮ. ಅದರಲ್ಲೂ ಸಿದ್ಧಗಂಗಾ ಶ್ರೀಗಳು, ಕನಕಪುರದ ಶ್ರೀಗಳು ಮತ್ತು ಸುತ್ತೂರು ಶ್ರೀಗಳು ಬರ್ತಾ ಇದ್ದಾರೆ. ತ್ರಿಮೂರ್ತಿಗಳು ಒಟ್ಟಿಗೆ ಬರ್ತಾವ್ರೆ ಅಂತ ಅಲ್ಲಿಗೆ ಅರ್ಥ. ಅವರು ಬಂದು ಈ ಗ್ರಾಮಕ್ಕೆ ಪಾದ ಮೆಟ್ಟಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡ್ತಾರೆ. ನಾಳೆಯಿಂದ 48 ದಿವಸಗಳ ಕಾಲ ಪ್ರತಿಯೊಂದು ಮನೆಯವರು 2 ಮನೆಯವರು ಸೇರ್ಕೊಂಡು 48 ದಿನ ಮಂಡಲ ಪೂಜೆ ನಡೆಯುತ್ತೆ. ಅದು ಬಹಳ ಅದ್ಭುತವಾಗಿ ನಡೆಯುತ್ತೆ. ಕೆಲವು ಊರ್ಲಿ ಸುಮ್ಮನೆ ಮಾಡ್ತೀವಿ ಅಂತಾರೆ, ಪ್ರತಿ ನಿತ್ಯವೂ ದಾಸೋಹ ಆಗ್ಬಿಟ್ಟವೆ ಕೆಲವು ಊರ್ಲಿ. ಅದು ಹಂಗೆ, ಅದು ಆ ರೀತಿ ನಡೆಯುತ್ತೆ 48 ದಿವಸಗಳ ಕಾಲ. ಇಂಥ ಪವಿತ್ರವಾದಂಥ ಪುಣ್ಯ ಕಾರ್ಯಕ್ರಮ ಒಳಗೆರೆ ಗ್ರಾಮದ ಪ್ರಮುಖವಾದ ಸ್ಥಳದಲ್ಲಿ ಭಗವಂತ ಕೂತವನೇ. ನಾವಿಲ್ಲಿಂದ ಕೈ ಮುಗಿದು ದುಬಾಯಿಗೆ ಹೋದರೂ ನಮ್ಮನ್ನು ದಬಾಯಿಸಿ ಕರ್ಕೊಂಬರ್ತಾನೆ. ನಮ್ಮೂರು ದೇವರುಗಳು ಅಂದ್ರೆ ಅದೇ ಮತ್ತೆ ಶಕ್ತಿ. ನಮ್ಮೂರು ದೇವರುಗಳ ಕೈ ಮುಗಿದು ನಾವು ಎಲ್ಲಿಗಾದ್ರೂ ಹೋಗಿರ್ಲಿ, ಅವ್ರ ಕೆಲಸ ಏನು ಗೊತ್ತಾ, ಯಾವ ತೊಂದರೆ ಇಲ್ಲದೆ ತಕೊಂಬಂದು ಊರೊಳಗೆ ಸೇರಿಸ್ತಾರಂತೆ. ಅದಕ್ಕೆ ಊರು ಬಿಟ್ಟು ಹೋಗುವಾಗಲೇ ದೃಢವಾದ ಮನಸ್ಸಿನಲ್ಲಿ ಒಂದು ಕ್ಷಣ ನಿಂತು ನಮಸ್ಕರಿಸಿ ಹೋಗಬೇಕು ನಾವು. ಅದನ್ನೇ ನಮ್ಮೂರು ದೇವರು ಅನ್ನೋದು, ನಮ್ಮೂರು ದೇವ್ರ ಶಕ್ತಿ ಅನ್ನೋದು ಅದೇ. ಇಂಥ ಪವಿತ್ರವಾದಂಥ ಪುಣ್ಯ ಕಾರ್ಯಕ್ರಮ ನಮ್ಮ ಈ ಗ್ರಾಮದಲ್ಲಿ ಬಹಳ ಚೆನ್ನಾಗಿ, ನಾನು ಸುಮಾರು ಸಾರಿ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ಈ ಗ್ರಾಮದಲ್ಲಿ, ಬಹಳ ಚೆನ್ನಾಗಿ. ಬೆಳ್ಳಿ ತಟ್ಟ ಇದೇನೋ ಬೇರೆ ಬಂತಲ್ಲಪ್ಪ, ಬರೀ ಟೀ ಕೊಡೋದೇ ಕಷ್ಟವೇನೋ ಅಂತಿದ್ದು, ಟೀನೇ ಕೊಪ್ಪರ ಕಲ್ ಮಡಗಿಸ್ಬೇಕಲ್ಲ ಅಂತ. ಒಳ್ಳೆ ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟಲ್ಲೇ ಕೊಡ್ತಾರೆ. ಗಲಾಟೆ ಮಾಡ್ಕೋಬೇಡಿ. ಒಂದು ಕಡೆ ಅದನ್ನ ದಯವಿಟ್ಟು ಬಿಸಾಕಿ, ಯಾಕಂದ್ರೆ ಬೆಳಗ್ಗೆ ಜಗದ್ಗುರುಗಳು ಬರ್ತಾ ಇದಾರೆ, ಕ್ಲೀನ್ ಆಗಿರ್ಬೇಕು, ಹಿಂಗೆ ಹಾಳು ಮಾಡಬಾರ್ದು. ಮಡಿಕೊಂಡು ಬೇಕಾದ್ರೆ ಮನೆಗೆ ತಕ್ಕ ಹೋಗಿ ಬೇಕಾದ್ರೆ ತಟ್ಟನ ಒಂದು ಚೀಲ ಹಿಡ್ಕೊಂಬತ್ತಾರಂತ, ದಯವಿಟ್ಟು ಆ ಚೀಲಕ್ಕೆ ಹಾಕಿ ಕಡಲೆಪುರಿ ತಿಂದ ಮೇಲೆ ನಕ್ಸಲೆ ಭಜನೆ ಕೊಡ್ತಾರ. ನೀವು ಗಲಾಟೆ ಮಾಡ್ರೆ ಕೊಡಲ್ಲ. ಸುಮ್ಮನಿರ, ಓವರ್ ಮಾಡಬೇಡ. ಭಗವಂತ ಒಳ್ಳೇದು ಮಾಡ್ತಾನೆ. ಸುಮ್ಮನೆಲ್ಲ ನೀವು ಒಂದು ಮಾತನ್ನ ಕೇಳಕ್ ಹೋಗ್ಬೇಡಿ, ಓವರ್ ಮಾಡ್ತಾನೆ ಅವ. ಅದರಿಂದ ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ. ಓಹೋ ಶಿವ ಶಿವ, ಏನೋ ಬಿರುಗಾಳಿ ಎದ್ದಂಗೆ ಆಗೋಯ್ತು. ಹೋಗಪ್ಪ, ನವಗ್ರಹಗಳ ಪೂಜೆ ಮಾಡಬೇಕು. ಇರ್ಲಿ, ಒಂದು ಆಡ್ಬಿಡೋ ಅಷ್ಟೊತ್ತು ಕೊಟ್ಬಿಡಿ, ಬೇಗ ಪೂಜೆ ಶುರು ಮಾಡ್ತೀವಿ. ಬೇಗ ಬೇಗ ಕೊಟ್ಬಿಡಿ. ಟೀ ಮತ್ತು ರಾಜ್ಕುಮಾರ್ದ ಆಯ್ತು ಅಣ್ಣ. ಒಂದು ಪ್ರಿಯತಮೆಯ ಗೀತೆಯನ್ನು ಕೇಳ್ಕೊಂಡಿದ್ದ, ಅದನ್ನು ಹಾಡ್ತಾ ಕಾರ್ಯಕ್ರಮದ ಮುಂದಿನ ಭಾಗ ಬರೋಣ. ರಾಜ್ಕುಮಾರ್ ಅವ್ರು ಹಾಡ್ಬೇಕಂತೆ. ಪುನೀತ್ರವ್ರದ್ದು ಐಕಳು ಕೇಳ್ಕೊಂಡವಾಗಲೇ ಬಂದಾಗಲೇ ನಾವು ಕಾರ್ ಹೇಳ್ದೇಟ್ಗೆ ಪುನೀತ್ ರಾಜ್ಕುಮಾರ್ದು ಒಂದು ಆಡ್ಬೇಕು ಅಂತ. ಖಂಡಿತ ಆಡೋ ಕಂಡ್ರೋ. ನೀವೆಲ್ಲವ್ರು 4 ಜನ ಇದ್ದವ್ರು ಹೊಂಟೋದ್ರು. ಬರ್ತಾರ
ಸೈಲೆಂಟ್ ಆಗಿರಲಿ. ಬಂದ್ಬಿಟ್ಟದ. ಎಲ್ಲರಿಗೂ ಆ ಭಗವಂತ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ನೋಡಿ ಎಲ್ಲ ಊರುಗಳಿಂದಲೂ ಕೂಡ ಕಲಾವಿದರು ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಅನೇಕ ಭಜನಾ ಮೇಳದವರಿದ್ದಾರೆ. ನಮ್ಮ ನೇರ ಪ್ರಸಾರದಲ್ಲಿ ಸಾವಿರಾರು ಜನ ಈ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಒಳಗೆರೆ ಗ್ರಾಮ ಅಂತ ಕೆಲವರು ಗೊತ್ತೇ ಇರಲಿಲ್ಲವಂತೆ, ನೋಡಿ ನೋಡ್ತಾವ್ರೆ. ಇವತ್ತಿನ ಈ ಸಂಭ್ರಮ, ಈ ಒಂದು ವೈಭೋಗವಾದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ ಇರುವ ಸಂದರ್ಭದಲ್ಲಿ ಎಲ್ಲರಿಗೂ ಬೆಳ್ಳಿ ತಟ್ಟ ಬೆಳ್ಳಿ ಲೋಟಲೇ ಕೊಡ್ತಾವ್ರೆ. ಜೋಪಾನ ತಟ್ಟ ಲೋಟ ಉಸಾರು ಚೀಲ ತಗೊಂಬತ್ತಾರೆ, ಅಲ್ಲಿಗೆ ಹಾಕಬೇಕು ನೀವು. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ